ನಮಸ್ಕಾರ. ಗುಡ್ ಮಾರ್ನಿಂಗ್, ಶುಭೋದಯ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಜೈ ಕೆಂಪೇಗೌಡ. ಒಳಿತು ಮಾಡು ಮನುಷ್ಯ, ನೀನಿರುವುದು 3 ದಿವಸ. ಇದು ದೊಡ್ಡವರು ಹೇಳಿರುವಂಥ ಮಾತು. ಬಟ್ ಈ ಸಮಾಜದಲ್ಲಿ ಕ್ರೂರ ವ್ಯಕ್ತಿಗಳು ಮುಖವಾಡ ಹಾಕ್ಕೊಂಡು ತಾನೊಬ್ಬ ದೈವ ಸ್ವರೂಪಿ, ತಾನು ದೈವವನ್ನು ಪೂಜೆ ಮಾಡೋನು, ನನ್ನ ದೇವಸ್ಥಾನಕ್ಕೆ ಅಥವಾ ನನ್ನ ಈ ದೈವದ ಜಾಗಕ್ಕೆ ಸಾವಿರಾರು ಭಕ್ತರು ಬರ್ತಾರೆ, ಉಂಡಿ ಕಾಸು ಹಾಕ್ತಾರೆ. ಅದು ನಂಬಿಕೆ. ನಾವು ತಪ್ಪು ಅಂತ ಹೇಳಲ್ಲ. ನಮ್ಮ ಧ್ವನಿ ಕಿಡ್ನ್ಯಾಪ್, ಅತ್ಯಾಚಾರ, ರೇಪ್ ಮಾಡಿದಂಥ ಆ ದರಿದ್ರ ಕಾಮಪಿಶಾಚಿಗೆ ಹೊರತು ನಂಬಿಕೆ ಇರುವಂಥ ಆ ಜಾಗದ ಮೇಲೆ ಆಗಿರ್ಬೋದು ಅಥವಾ ಆ ಜಾಗದ ಮಹಿಮೆಯ ಬಗ್ಗೆ ಆಗಿರ್ಬೋದು, ನಮ್ಮದು ಯಾವುದೇ ತಕರಾಲಿಲ್ಲ. ನಂಬಿಕೆ ಇಟ್ಟು ಒಂದು ಕಲ್ಲನ್ನು ಪೂಜೆ ಮಾಡಿ ಅದಕ್ಕೆ ಶಕ್ತಿ ಬರ್ತದೆ. ಈ ಪರಮಾತ್ಮನೇ ಸೃಷ್ಟಿ ಮಾಡಿರೋ ಈ ಜೀವದಲ್ಲಿ ನಾನು ಹೇಳ್ತಿರೋದು, ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಒಂದು ಅದ್ಭುತ ಶಕ್ತಿ ಇದೆ. ಕಲ್ಲಿಗೆ ಆ ಶಕ್ತಿ ಬರೋದಾದ್ರೆ ಖಂಡಿತ ಮನುಷ್ಯನಿಗೂ ಅಷ್ಟೇನೆ ಅದಕ್ಕಿಂತ ದೊಡ್ಡ ಪ್ರಮಾಣದ ಶಕ್ತಿ ಇದೆ. ನಾನು 2011ರಲ್ಲಿ ನಮ್ಮ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ತಿಳ್ಕೊಳ್ತಾರೆ. ನಾನು ಬೇಜಾರಾಗಿ, ಯಾಕಂದ್ರೆ ತುಂಬ ನಮ್ಮ ತಾಯಿನ ಹಚ್ಕೊಂಡಿದ್ದಂಥ ವ್ಯಕ್ತಿ ನಾನು. ಮನೆ ಬಿಟ್ಟು ಹಿಮಾಲಯದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಸುತ್ತಾಡ್ಕೊಂಡಿರ್ತೀನಿ. ಸುಮಾರು 1.5 ವರ್ಷಗಳ ಕಾಲ ಹಿಮಾಲಯದಲ್ಲಿ ಸುತ್ತಾಡಿಕೊಂಡು ಹಿಮಾಚಲ್ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡು ಬೆಟ್ಟದ ಮೇಲೆ ಆ ಮಣಿಕರ್ಣಲ್ಲಿ ಹೋಗಿ ಆ ಬಿಸಿ ನೀರು ಬರ್ತದೆ, ಅಲ್ಲಿ ಹೋಗಿ ಮಿಂದಾಗ ಏನೋ ಒಂದು ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಮೆಡಿಟೇಷನ್ ಮಾಡಬೇಕು ಅನ್ನಿಸ್ತು. ಸೊ 2011ರಲ್ಲಿ ಶುರುವಾದಂಥ ಈ ಧ್ಯಾನ ಇವತ್ತಿಗೂ ನನ್ನ ಜೀವನದಲ್ಲಿ ಒಂದು ಭಾಗವಾಗಿ ಉಳಿದಿದೆ. ಪ್ರತಿದಿನ ನಾನು 3:30ಗೆ ಹೇಳ್ತೀನಿ. ಬೆಳಗ್ಗೆ 3:30ಗೆ ನನಗೆ ಎಚ್ಚರಿಕೆ ಆಗುತ್ತೆ. ನಾನು ಯಾವುದೂ ಅಲಾರಾಮ್ ಇಟ್ಕೊಳಲ್ಲ. ಸ್ವಚ್ಛವಾಗಿ ಧ್ಯಾನ ಮಾಡಿಕೊಂಡು ತದನಂತರ ನಾನು ಕೆಲಸ ಮಾಡಿ ಅಭ್ಯಾಸ. ನೀವು ಕೇಳ್ಬೋದು ಏನು ಅವಶ್ಯಕತೆ ಇದೆ ಅಂತ. ಒಂದು ಸಾಧನೆ ಮಾಡಬೇಕಾದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಬೇಕಾಗುತ್ತೆ. ಓಕೆ, ಸಾಮಾನ್ಯವಾಗಿ 99% ಜನ ಪೂಜೆ ಮಾಡ್ತಾರೆ, ಅವರ ಇಷ್ಟ ದೇವತೆಗಳು. ಅದ್ರ ಬಗ್ಗೆ ನಮಗೇನು ತಕರಾಲಿಲ್ಲ. ಪೂಜೆ ಮಾಡೋದು ನೀವು ಆ ದೈವಶಕ್ತಿ ಅಥವಾ ಆ ಕಾಣದ ಆ ದೈವಶಕ್ತಿಗೆ ಸೇವೆಗೆ ನೀವು ಮಾಡ್ತಾ ಇರುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಧ್ಯಾನ ಬಂದ್ಬಿಟ್ಟು ಆ ದೈವಶಕ್ತಿನೇ ನಿಮಗೋಸ್ಕರ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆನೇ ಧ್ಯಾನ ಆಗುತ್ತೆ. ಕಳೆದ 15 ವರ್ಷದಲ್ಲಿ ನನ್ನ ಧ್ಯಾನದ ಪ್ರಕ್ರಿಯೆಯಲ್ಲಿ ನಾನು ಕಂಡಂಥ ಅದ್ಭುತಗಳು ಒಂದೆರಡಂತೂ ಅಲ್ಲ. ನಿಮಗೆಲ್ಲ ಅನಿಸುತ್ತೆ ಈ ಜಗದೀಶು ಕೆಲವು ಟೈಮ್ ಹುಚ್ಚರ ಥರ ಆಡ್ತಾರೆ, ಏನೇನೋ ಮಾತಾಡ್ತಾರೆ, ಯಾರ್ಯಾರನ್ನೇ ಎದುರಾಕಂತಾರೆ, ಒಂಚೂರು ಭಯ ಬೀಳಲ್ಲ, ಜೈಲಿಗೆ ಹಾಕರು ಕೇರ್ ಮಾಡಲ್ಲ, ಯಾವ ವ್ಯಕ್ತಿನೇ ಆಗಲಿ ಪ್ರಶ್ನೆ ಮಾಡಬೇಕು ಅಂತ ಡಿಸೈಡ್ ಮಾಡೇ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, 13-14 ವರ್ಷ ಹಿಂದೆ ಸತ್ತಿ ಪ್ರತಿಧ್ವನಿ ಮಾಡಿದಂಥ ಈ ಸೌಜನ್ಯ ಕೇಸಲ್ಲಿ ಇವತ್ತು ಮತ್ತೆ ಸಮಾಜದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಯ ವಿರುದ್ಧವಾಗಿ ನಾನು ಬಿರುಗಾಳಿ ಎಬ್ಬರಿಸ್ತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ಈಸಿ ಜಾಬ್. ಓಕೆ, ಎಷ್ಟೋ ಜನ ಅವ್ರ ವಿರುದ್ಧ ಹೋರಾಟ ಮಾಡಿ ಕಾಸಿಗೆ ಸೇಲ್ ಆಗ್ಬಿಟ್ಟಾರೆ, ಬೆದರಿಕೆಗೆ ಸೇಲ್ ಆಗ್ಬಿಟ್ರೆ, ಎಲ್ಲ ಸೇಲ್ ಆಗ್ಬಿಟ್ರೆ. ಅಂಥ ವ್ಯಕ್ತಿಯ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಅಂತಂದ್ರೆ ಒಂದು ಶಕ್ತಿ ಅಂತೂ ಬೇಕೇ ಬೇಕು. ಅದೇ ಹೇಳಿದ್ನಲ್ಲ, ನಮ್ಮ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ ತಿರ್ಕೊಂಡ್ರು 2011ರಲ್ಲಿ. ನಾನು 1.5 ವರ್ಷ ಹಿಮಾಲಯದಲ್ಲಿ ನಾನು ಹಿಂಗೆ ಏನು ಬೇಡ, ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಧ್ಯಾನದಲ್ಲಿ ಕೂತು ಏನೋ ಕಂಡುಗಂಡೆ, ನನ್ನಲ್ಲಿ ಏನೋ ಒಂದು ಕಂಡುಗಂಡೆ. ಆ ಶಕ್ತಿನೇ ಇವತ್ತೆಲ್ಲ ಕೆಲಸ ಮಾಡ್ತಾ ಇರೋದು. 2023ರಿಂದ 2025ವರೆಗೂ ಪಶ್ಚಿಮ ಘಟ್ಟ ಅಂತಂದ್ರೆ ಗೋವಾದಲ್ಲಿ ಪಾಸ್ ಆಗುತ್ತೆ. ಗೋವಾದ ಸಮುದ್ರ ತಟದಲ್ಲಿ ಸುಮಾರು 1.5-2 ವರ್ಷ ಸಮುದ್ರ ತಟದಲ್ಲಿ ಬೆಳಗ್ಗೆ 2:30-3 ಗಂಟೆ ಕೂತ್ಕೊಂಡ್ರೆ 7 ಗಂಟೆವರೆಗೂ ಧ್ಯಾನ ಮಾಡಿಕೊಂಡು ಕೂತಿಲ್ಲ. ನನಗೆ ಜೀವನದಲ್ಲಿ ಒಂದು ವಿಭಿನ್ನವಾಗಿ ಬದುಕಿ ಅಭ್ಯಾಸ. ನನಗೆ ಯಾವ ಕಲ್ಲಿಗೆ ಶಕ್ತಿ ಇದೆ ಅಂತ ಹೇಳ್ತೀರೋ, ಮನುಷ್ಯನಲ್ಲೂ ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ಯಾಕಂದ್ರೆ ಮನುಷ್ಯನ ಸೃಷ್ಟಿ ಮಾಡಿರೋದು, ಆ ಕಲ್ಲನ್ನ ಸೃಷ್ಟಿ ಮಾಡಿರೋದು ಆ ಮೇಲೆ ಕಾಣದಿರೋ ದೈವ ಅಂತಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿರೋದು ಕೂಡ ಆ ಕಾಣದ ದೈವನೇ. ಮುಖವಾಡ ಹಾಕೊಂಡು ನಾನೊಬ್ಬ ದೈವ ಪುರುಷ, ನಮ್ಮ ಈ ದೈವ ಸ್ಥಾನದಲ್ಲಿ ಶಕ್ತಿ ಇದೆ ಅಂತೇಳಿ ಹುಂಡಿ ಕಾಸಿಗೆ ಮಾರಾಟ ಆಗೋ ಬೇವರ್ಸಿಗಳು ಕೆಲವರು. ಓಕೆ, ಈ ರೀತಿ ಹಲ್ಕ ಕೆಲಸ ಮಾಡಿದಾಗ ಆ ದೈವಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತದೆ. ನಮ್ಮ ಧ್ವನಿ
ಅದು ನಮ್ಮ ಬೆಟ್ಟು ಆ ದೈವಸ್ಥಾನದ ವಿರುದ್ಧ ಅಲ್ಲ. ಆ ದೈವಸ್ಥಾನದ ಕೆಳಗಡೆ ಈ ಕಲ್ಮಶ, ರೇಪ್, ಗ್ಯಾಂಗ್ ರೇಪ್, ಕಿಡ್ನ್ಯಾಪ್, ಅತ್ಯಾಚಾರ, ತಾನೊಬ್ಬ ದೈವ ಪುರುಷ ಅನ್ಕೊಂಡು ಸಿಕ್ದವ್ರನ್ನೆಲ್ಲ ಕಾಲಕ್ಕೆ ಬೀಳಿಸ್ಕೊಂಡು ಈ ಬೇವರ್ಸಿ ಕಾಲಕ್ಕೆ ಯಾವ ಮಾನವ ದೈವ ಆಗ್ತಾನ್ರಿ? ಯಾವ ಮಾನವ ದೈವ ಆಗ್ತಾನೆ? ನಾವೆಲ್ಲ ದೈವ ಸೃಷ್ಟಿಗಳೇ. ಈಗ ಅವನ ಕಾಲಕ್ಕೆ ಬೀಳಿಸ್ಕೊಂಡ್ರೆ ನಾನು ಕಾಲಕ್ಕೆ ಬೀಳಿಸ್ಕೊಳ್ಬಹುದು. ನನ್ನಲ್ಲೂ ಕೂಡ ಅದೇ ಶಕ್ತಿ ಇದೆ, ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ಅವನಾರು ಅಟ್ಲೀಸ್ಟ್ ರೇಪ್ ಮಾಡಿದಾನೆ, ದುಡ್ಡನ್ನು ಕೂಡ ಹಾಕಿ ಕಾಲೇಜುಗಳು ಕಟ್ಟಿದ್ದಾನೆ, ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾನೆ, ಸಾವಿರಾರು ಕೋಟಿ ಹಣ ಬರ್ತದೆ. ಒಂದೆರಡು ಪಾಪ ಅಲ್ಲ ಅವನು ಮಾಡಿರೋದು. ಆ ಹಲ್ಕಟ್ ನನ್ನ ಮಗ ಮಾಡಿರೋ ಪಾಪ ಒಂದೆರಡಲ್ಲ. ಬಡ್ಡಿ ಕೊಡ್ತಾರೆ, ಆ ಧರ್ಮಸ್ಥಳ ಸುತ್ತಮುತ್ತ ಬಡ್ಡಿ ಕೊಡ್ತಾರೆ ಈ ಹಲ್ಕಟ್ಟುಗಳು. ಆ ದುಡ್ಡನ್ನು ಏನು ಮಾಡ್ತಾರೆ? ಆ ದುಡ್ಡು ಏನಕ್ಕೆ ಬೇಕಾಗಿದೆ? ಅಷ್ಟು ದುಡ್ಡನ್ನು ತಗೊಂಡು ಏನ್ ಮಾಡ್ತಾರೆ? ಉಂಡಿ ಕಾಸು ಬೀಳುತ್ತೆ, ಆ ದುಡ್ಡನ್ನು ತಗೊಂಡೋಗಿ ಬಡ್ಡಿ ಕೊಡೋದು, ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡೋದು, ಒಂದೊಂದು ಸೀಟು ಕೋಟಿಗೆ PG ಸೀಟುಗಳನ್ನ ಸಾವಿರಾರು ಕೋಟಿ ಹಣ ಬರ್ತದೆ. ದುರಾಂಕಾರ ಅಲ್ವಾ? ಮನುಷ್ಯನಿಗೆ ಅದೇ ಹೇಳ್ತಾರಲ್ಲ, ಏನೋ ಮನುಷ್ಯನಿಗೆ ಶಕ್ತಿ ಬಂದಾಗ ದುರಂಕಾರ ಬರ್ತದಂತೆ. ಆಮೇಲೆ ಯಾರೋ ಅವನ್ನ ಕೇಳಿದಾಗ ಒಂದು ದೈವಿಕ ಮುಖವಾಡ ಹಾಕೊಂಡು, ಆ ಬಿಳೆ ಬಟ್ಟೆ ಹಾಕೊಂಡು, ಪೇಟೆ ಕಟ್ಕೊಂಡು, ಸಿಕ್ದವ್ರನ್ನೆಲ್ಲ ಕಾಲಕ್ಕೆ ಬೀಳಿಸ್ಕೊಂಡು, ಅದ್ರ ಕೆಳಗಡೆ ಅತ್ಯಾಚಾರಗಳು ಮಾಡ್ಕೊಂಡು, ಕಿಡ್ನಾಪ್ ಮಾಡ್ಕೊಂಡು, ಸಾಯಿಸ್ಕೊಂಡು, ಕೊಲೆ ಮಾಡ್ಕೊಂಡು ಈ ಬಾಳ್ತಾರಲ್ಲ, ಯಾರು ಕೇಳೋರು ಮಾಡೋರು ಯಾರು ಇಲ್ವಾ? ವಿ ಹ್ಯಾವ್ ಕಂಪ್ಲೀಟ್ ಡೇಟಾಬೇಸ್. ಓಕೆ, ಅವನ ಹಣೆ ಬರೋಣ ಮಾಡ್ತೀವಿ. ಈಗ ಅವನ ಹಣೆ ಬರಕ್ಕೆ ಗುನ್ನ ಇಕ್ತೀವಿ. ಓಕೆ, ಒಂದು ನನಗೆ ಗೊತ್ತಿದೆ, ಪಬ್ಲಿಕ್ ಪ್ರೆಷರು ಅತಿ ಜಾಸ್ತಿ ಆಗಬೇಕು. ನೀವುಗಳೆಲ್ಲ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಓಕೆ, ಐ ಜಸ್ಟ್ ಪ್ರವೋಕ್ಡ್ ಯು. ಓಕೆ, ನೀವೆಲ್ಲ ಮಾತಾಡಬೇಕು ಅನ್ನೋದೇ ನನಗೆ ಮುಂಚೆ ನಾನೊಬ್ಬನೇ ಮಾತಾಡಿದೆ. ತದನಂತರ ಐ ಥಿಂಕ್ ಸಮೀರ್ ಮಾತಾಡ್ದ, ಪಾಪ ಅವ್ನ ವಿಡಿಯೋ. ನಾವು ಈ ವಿಚಾರ ಎತ್ಕೊಳ್ಳೋಕೆ ಮುಂಚೆ ನಾವು ಸಾಕಷ್ಟು ರಿಸರ್ಚ್ ಮಾಡಿದ್ದೀವಿ. ವಿತೌಟ್ ರಿಸರ್ಚ್ ಈ ಒಂದು ಟಾಪಿಕ್ಗೆ ಕೈಯೇ ಇಟ್ಟಿಲ್ಲ. ನಮ್ಮ ಹತ್ರ ಸಾಕಷ್ಟು ದಾಖಲೆ ಇದೆ, ಪೂರಕವಾದ ದಾಖಲೆ ಇದೆ. ಪೊಲೀಸ್ಗೆ ಬೇಕಾದ್ರೆ ವಿ ವಿಲ್ ಶೇರ್ ಇಟ್, ಇನ್ವೆಸ್ಟಿಗೇಷನ್. ಬಟ್ ಆದ್ರೆ ಸರ್ಕಾರ ಈ ಕೆಲಸ ಮಾಡಬೇಕು ಅಂದ್ರೆ ಪಬ್ಲಿಕ್ ಪ್ರೆಷರು ಜಾಸ್ತಿ ಆಗ್ತಾ ಇದೆ, ಸಿಕ್ಕಾಪಡೆ ಜಾಸ್ತಿ ಆಗ್ತಾ ಇದೆ. ನಾವು ಅಂದುಕೊಂಡೋದಕ್ಕಿಂತ 1000 ಪಟ್ಟು ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ನ್ಯಾಯ ಸಿಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನ್ಯಾಯ ಸಿಕ್ಕೇ ಸಿಗುತ್ತೆ, ಸಿಗಲೇಬೇಕು. ಗೆಲ್ತೀವಿ ಒಂದ್ ದಿವಸ, ಗೆಲ್ಲಲೇಬೇಕು. ಒಳ್ಳೆತನಕ್ಕೆ ನಿಧಾನ ಆದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಬಟ್ ಒಂದಂತೂ ತುಂಬಾ ಕ್ರೂರವಾದಂತ ವಿಚಾರ. ಮುಖವಾಡ ಹಾಕೊಂಡು, ಆ ಪೇಟೆ ಕಟ್ಕೊಂಡು, ಆ ಬಿಳೆ ಬಟ್ಟೆ ಹಾಕೊಂಡು, ಅವ್ರನ್ನೆಲ್ಲ ಪಾದಕ್ಕೆ ಬೀಳಿಸ್ಕೊಂಡು, ಆ ದೈವ ಶಕ್ತಿಯ ಜಾಗದಲ್ಲಿ ಉಚ್ಚಾಟ ಮೆರೆಯೋದಿದೆಯಲ್ಲ, ಅಲ್ಲಿ ಒಂದು ಕಡೆ ಆ ಶಿವನ ಶಕ್ತಿಯನ್ನ ತೋರಿಸ್ಕೊಂಡು ಉಂಡಿ ಕಾಸು ಹಾಕೊಂಡು, ತದನಂತರ ಕ್ರೂರ ಮೃಗವಾಗಿ ರೂಮುಗಳಲ್ಲಿ ನಿಮ್ಮ ಅವರವ್ರ ಬಂಗ್ಲೆಗಳಲ್ಲಿ ಎತ್ತಾಕೊಂಡು ಹೋಗಿ ಪಾರಿವಾಳಗಳ ರೀತಿ, ಪ್ರಾಣಿಗಳ ರೀತಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದು. ಎಲ್ಲಿಗಿರಿ ಸಂಬಂಧ? ಇವರನ್ನ ಏನ್ ಅನ್ಬೇಕು? ಬಡ್ಡಿಗೆ ಬಿಟ್ಟವ್ರಂತೇಳಿ, ಸಾವಿರಾರು ಕೋಟಿಗೆ ಬಡ್ಡಿಗೆ ಬಿಟ್ಟವ್ರಂತ ಈ ಬೇವರ್ಸಿಗಳು. ಆ ಬಡ್ಡಿ ಕಟ್ಟಿ ಸಾಲ ತಗೊಂಡ್ರೆ ನೀವು ಬಡ್ಡಿ ಕಟ್ಕೊಂಡೇ ಸತ್ತೋಗ್ತೀರ ಹೊರತು ಗಂಟು ತೀರ್ಸಕ್ಕಾಗಲ್ಲ ಅಂತ. ಅಂತ ಬೇವರ್ಸಿಗಳು ಇವರು. ಅಂತ ಜನರ ಪ್ರಾಣವನ್ನ 3,500-4,000 ಸಾವಿರ ಎಕರೆ ಹಾಕೋಣವನಂತ. ಅವನ ಬಾಡಿಗೆ 6-3 ಬೇಕಾಗಿರೋದು. ಅವನ ಬಾಡಿಗೂ ಅಷ್ಟೇ, ನಮ್ಮ ಬಾಡಿಗೂ ಅಷ್ಟೇ, ನಿಮ್ಮ ಬಾಡಿಗೂ ಅಷ್ಟೇ 6-3 ಬೇಕಾಗಿರೋದು. ಸತ್ರೆ 6-3 ಬೇಕಾಗಿರೋದು. 3,500 1 ಎಕರೆ ಜಾಗ ನೋಡಿದ್ರೆ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಕೊಲೆ, ಅವ್ರ ಸರ್ವನಾಶ, ಅವ್ರನ್ನ ಟಾರ್ಗೆಟ್ ಮಾಡೋದು. ಬಡವರಂತೂ ಕಿತ್ತಿ ತಿಂದವ್ರೆ. ಏನಕ್ಕೆ ಬೇಕಿಷ್ಟು ಜಾಗ ಈ ಮುಂಡೆವ್ಗೆ? ಒಂದು ಪ್ರಾಣಿಯನ್ನು ಕೊಲ್ಲದ ಜೈನ ಸಮುದಾಯದಲ್ಲಿ ಹುಟ್ಟಿ ಈ ನರರಾಕ್ಷಸ ತರ ಬೆಳ್ಕೊಂಡಿದಾರಲ್ಲ, ಇವನ್ನೆಲ್ಲಾ ತಯಾರಿಲಿದ್ದಾನೆ. ಒಂದು ನೆನ್ನೆ ಬಂದ ಪ್ರಕಾರ 2,000 ಕೋಟಿ ಆಫರ್ ಅಂತೆ ಸರ್ಕಾರಕ್ಕೆ. ನಮ್ಮ ಮೇಲೆ ಕ್ರಮ ಮಾಡಿಬಿಡಿ. 2,000 ಕೋಟಿ. ನಾನು 500 ಕೋಟಿ ಅಂತಂದೆ 3 ದಿವಸಕ್ಕೆ ಮುಂಚೆ 500 ಕೋಟಿ. ಓಕೆ, 2 ದಿವಸಕ್ಕೆ ಮುಂಚೆ 1,000 ಕೋಟಿ. ಈಗ ನೆನ್ನೆ ಬಂದ ವಿಚಾರ 2,000 ಕೋಟಿ ಆಫರ್ ಅಂತೆ. 2,000 ಕೋಟಿ ಕೊಡ್ತೀವಿ, ನಮ್ಮ ವಿಚಾರ ಮುಟ್ಟಬೇಡಿ ಅಂತ. ಬಟ್ ಸರ್ಕಾರ ವೇಟ್ ಅಂಡ್ ವಾಚಿಂಗ್. ಸಿದ್ದರಾಮಯ್ಯ ಸರ್ಕಾರ ವೇಟ್ ಅಂಡ್ ವಾಚಿಂಗ್. ಯಾಕಂದ್ರೆ ಪಬ್ಲಿಕ್ ಪ್ರೆಷರ್ ದಿನೇ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಜಾಸ್ತಿ ಆಗಿದೆ. ಪಕ್ಕದ ಕೇರಳದಲ್ಲಿ ಈ ವಿಚಾರನ News 18 ನಲ್ಲಿ ದೊಡ್ಡ ನ್ಯೂಸ್ ಆಗಿ ಓಡಿಸ್ತಾ ಇದ್ದಾರೆ. ಕೇರಳದಲ್ಲಿ News 18 ಮಲಯಾಳಂ ಅಲ್ಲಿ ಇಟ್ ಹಸ್ ಬಿಕಮ್ ಎ ಎವ್ರಿ ಡೇ ನ್ಯೂಸ್ ಇಲ್ಲಾಗಿರುವಂತ. ಆಮೇಲೆ ಜೊತೆನಲ್ಲಿ ಬರೀ ಧರ್ಮಸ್ಥಳ ಒಂದೇ ಅಲ್ಲ. ನೆನ್ನೆ ನೋಡಿದ್ರ ಆ ಆಳ್ವಾಸ್ ಕಾಲೇಜಲ್ಲಿ ಲೆಕ್ಚರ್ಗಳು ಅತ್ಯಾಚಾರ ಮಾಡಿದ್ದಾರೆ. ಮಾರತಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ
ಅಲ್ಲಿಂದ ಬಂದು ಆಳ್ವಾಸ್ ಕಾಲೇಜಿಂದ ಬಂದು ಪಾಪ ಮೂಡ್ಬಿದ್ರೆ ಆಳ್ವಾಸ್ ಕಾಲೇಜಲ್ಲಿ ಏನ್ರಿ ಬಂದಿರೋ ದೊಡ್ಡರೋಗ ಈ ಮುಂಡೆವ್ಗೆ ಕಾಲೇಜುಗಳಿಗೆ ಹೆಣ್ಮಕ್ಳನ್ನ ಕಳಿಸಿದ್ರೆ ಏನಂಗಾರೆ ಆ ಸೆಗ್ಮೆಂಟ್ ಎಲ್ಲ ಬರೀ ರೇಪ್ ಮಾಡ್ದೇನಾ ಹೆಣ್ಮಕ್ಳು ಅಂತಂದ್ರೆ ಏನೋ ಸದ್ಯ ಯಾರು ಕೊಲೆ ಆಗಿಲ್ಲ. ಆಮೇಲೆ ಆ ಆಳ್ವಾಸ್ ಅಲ್ಲಿ ಒಬ್ಬ ಮುಖ್ಯ ಆರೋಪಿ ಇದ್ದಾನಂತೆ, ಬರೀ ಅವನು ಹೆಣ್ಣು ಮಕ್ಕಳನ್ನ ರೇಪ್ ಮಾಡದೆ ಅಂತ. ಎಷ್ಟೋ ಹೆಣ್ಣು ಮಕ್ಕಳು ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೂಸೈಡ್ ಅಂತ ಅದನ್ನ ಮುಚ್ಚಾಕುವಂತ, ಆಮೇಲೆ ಮಾಧ್ಯಮಗಳಿಗೆ ಸಾಕಷ್ಟು ಹಣ ಕೊಡ್ತಾನಂತೆ. ಈ ಮಾಧ್ಯಮಗಳಲ್ಲಿ ಬರಬಾರ್ದು. ಎಂತ ಬೇವರ್ಸಿ ನನ್ನ ಮಕ್ಕಳು ಇನ್ಸ್ಟಿಟ್ಯೂಷನ್ಗಳು ನಡೆಸ್ತಾ ಇದಾರ್ರಿ. ಯಾವ ಗ್ಯಾರಂಟಿ ಇಟ್ಕೊಂಡು ನಾವು ಕಾಲೇಜುಗಳಿಗೆ ಇನ್ಸ್ಟಿಟ್ಯೂಷನ್ಗಳಿಗೆ ಹೆಣ್ಮಕ್ಳನ್ನ ಕಳ್ಸಕ್ಕಾಗ್ತದೆ? ರೇಪ್ ಚೆನ್ನಾಗಿ ಕಾಣಿಸಿದ್ರೆ ಹೆಂಗೋ ಸ್ಪೋರ್ಟ್ಸ್ ಮಾಡೋರು ಮೈಕಟ್ಟು ನೋಡೋಕೆ ಚೆನ್ನಾಗೇ ಇರ್ತಾರೆ. ಅಂಥವ್ರನ್ನ ನೀವು ಲೆಕ್ಚರ್ಗಳೇ 4 ಜನ ಲೆಕ್ಚರರ್, ಫಿಸಿಕ್ಸ್ ಬಾಟ್ನಿ ಲೆಕ್ಚರರ್ಗಳು ರೇಪ್ ಮಾಡಿದಾರ. ಮೂಡ್ಬಿದ್ರೆ ಆಳ್ವಾ ಕಾಜೆಲ್ಲ ಬೇವರ್ಸಿ ನನ್ನ ಮಕ್ಳು ಯಾವ ಮಾಧ್ಯಮದವರು ತೋರಿಸ್ತಾ ಇಲ್ಲ. ಏನ್ ಬುಕ್ ಆಗ್ಬಿಟ್ರನ್ನ ಆತ್ಮಗಳನ್ನ ಮಾರ್ಕೊಂಡ್ಬಿಡ್ತೀರಾ? ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಈ ಸಮಾಜದಲ್ಲಿ? ನಾವು ಹೆಣ್ಮಕ್ಳು ಗಂಡ್ ಮಕ್ಳು ಇದ್ರೆ ತಾನೇ ನೀವು ಮಾಧ್ಯಮ ತೋರಿಸೋದು. ಯಾವ ಮಟ್ಟಕ್ಕೆ ಆತ್ಮ ಮಾರ್ಕೊಂಡಿದ್ದೀರೋ ಅಷ್ಟು ಲೆಕ್ಚರ್ಗಳು ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾರೆ. ಯಾವ ಬೇವರ್ಸಿ ಮಾಧ್ಯಮ ತೋರಿಸುವ ಇಲ್ವಲ್ವ? ಎಷ್ಟು ಎಂಜಲ್ ಕಾಸ್ ತಿಂದ್ರೋ ನೀವೆಲ್ಲ? ಯಾಕೆ ಅವ್ನು ಕೇಸ್ ಆಗ್ತಾನೆ ಅಂತ ಮಾರತಳ್ಳಿ ಕೇಳಿ. ಮಾರತಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಎಂತ ಹಲ್ಕಟ್ ಇರ್ಬೋದು ಅವನ ಇನ್ಸ್ಪೆಕ್ಟ್ರು. ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಸ್ಟೇಷನ್ ಫೋನ್ ಮಾಡಿದೆ, ಏನೋ FIR ಆಗಿದೆ ಅಂತಂದ್ರು. 3 ದಿವಸಕ್ಕೆ ಮುಂಚೆ FIR ಆಗಿದೆ ಸರ್, ಹೌದು ಅತ್ಯಾಚಾರ ಮೂಡ್ಬಿದ್ರೆ ಆಳ್ವಾ ಕಾಲೇಜ್ ಹೆಣ್ಮಗಳು ಬಂದು ಕೊಟ್ಟಿದ್ದಾಳೆ, ಸ್ಟೇಟ್ ವುಮೆನ್ಸ್ ಕಮಿಷನ್ ರೆಫರ್ ಆಯ್ತು ಅಂತ. ಅವನು ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ನಾನು ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ಅವ್ನ್ ಭಯ ಲೆಕ್ಕಾಕಳಿ ಅವನೆಷ್ಟು ಎಂಜಲ್ ಕಾಸು ತಿನ್ಬೋದು. ಮಾರತಳ್ಳಿ ಇನ್ಸ್ಪೆಕ್ಟರ್ ಅವ್ನ್ ಫೋನ್ ಎತ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಹೆಣ್ಣು ಮಕ್ಕಳು ಒಂದು ರೀತಿಯ ಪಿಶಾಚಿಗಳ ತರ ಹೆಣ್ಣು ಮಕ್ಕಳನ್ನ ರೇಪ್ ಮಾಡೋದು, ವಿಡಿಯೋ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಈ ಧರ್ಮಸ್ಥಳದ ರೀತಿಯಲ್ಲಿ ಕೊಲೆ ಮಾಡೋದು ಒಂದು ರೀತಿಯ ಒಂದು ಸ್ಕ್ಯಾಮ್ ಆಗ್ಬಿಟ್ಟಿದೆ. ಅವನೇನಾದ್ರು ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಈ ತರ ಒಂದು 4-5 ಕಾಲೇಜ್ ಇದ್ದು ಒಂದು ದೇವಸ್ಥಾನ ಇದ್ಬಿಟ್ರಂತೂ ಅವನು ದೈವ ಪುರುಷ. ಅವನು ಏನ್ ಮಾಡೋದು ಯಾವನೂ ಕೇಳಲ್ಲ. ಯಾಕ್ರಿ ಕೇಳ್ಬಾರ್ದು? ಅವ್ನು ಯಾರೋ ಈ ಗೂಗಲ್ ಪೇ ಬೇವರ್ಸಿಗಳು ಎಲ್ಲೋ ಹೋದ್ರೆ ಗೂಗಲ್ ಪೇ ಬೇವರ್ಸಿಗಳ ಎಲ್ಲರೂ ಹೋದ್ರೆ ಯಾಕೋ ಕೇಳ್ತಾ ಇಲ್ಲ. ಒಬ್ಬ ಜೈನು ಹಿಂದೂ ಹೆಣ್ಣು ಮಕ್ಕಳನ್ನ ಧರ್ಮಸ್ಥಳದಲ್ಲಿ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಊತ ಹಾಕ್ಸವನೆ. 2014ರಲ್ಲಿ ಮಾಯ ಆದ ಭೀಮಾ ಸ್ವಂತ ಅವನ ಫ್ಯಾಮಿಲಿ ಮೇಲೆ ಅತ್ಯಾಚಾರ ಆಗಿದೆ. ಈ ಒಂದು ಘಟನೆ ಅವನ ಮೇಲೆ ನಡೆದಾಗ 2014 ಮಾಯ ಆಗಿ 2025ಕ್ಕೆ ಹುಡ್ಕೊಂಡು ವಾಪಸ್ ಬಂದು ಕಂಪ್ಲೇಂಟ್ ಕೊಟ್ಟು ಆಧಾರ ಕೊಟ್ಟು ಸಾಕ್ಷಿ ಕೊಟ್ಟು FIR ಆಗಿ ಸ್ವಇಚ್ಛೆ ಹೇಳಿಕೆ ಮಾಡಿ ಮಾಧ್ಯಮಗಳು ಅದನ್ನ ರಿಪೋರ್ಟ್ ಮಾಡಕ್ಕೆ ಹಿಂದೆ ಮುಂದೆ ತುಳಿಯುವಂತ ಸಮಯದಲ್ಲಿ ಎಲ್ಲರ ಹೋದ್ರೆ ಒಂದು ಜೈನು ಕುಟುಂಬ ಬೇವರ್ಸಿ ನನ್ನ ಮಕ್ಕಳ ಎಲ್ಲರ ಹೋದ್ರೆ ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡೋರೆ. ಯಾಕೋ ಬಾಯಿಗಳು ಲಕ್ವಾ ಹೊಡೆದಿದ್ಯಾ? ಗೂಗಲ್ ಪೇ ನನ್ನ ಮಕ್ಕಳ ಬಾಯಿ ಕೇಳಕ್ಕೆ ಯೋಗ್ಯತೆ ಇಲ್ವಾ? ಯಾವನ ಮುಸ್ಲಿಂ ಲವ್ ಮಾಡ್ಕೊಂಡ್ರೆ ಲವ್ ಜಿಯಾದಿ ಬೇವರ್ಸಿಗಳ. ಈಗ ಒಬ್ಬ ಜೈನ್ ಕುಟುಂಬ ಸಾವಿರಾರು ಹೆಣ್ಮಕ್ಳನ್ನ ಏನೋ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿ ಬಿಸಾಕಿದೆ. ಕೇಳಕ್ಕೆ ಲಕ್ವ ಹೊಡೆದಿದೆ ಬಾಯಲ್ಲಿ ನಿಮ್ಗೆ ಬೇವರ್ಸಿ ನನ್ನ ಮಕ್ಕಳ. ಅದ್ ಏನಂತ ಹುಟ್ಟಿದ್ರು? ಮೂಡುಬಿದ್ರೆ ಆಳ್ವಾ ಕಾಲೇಜಲ್ಲಿ ಏನಾಗ್ತಾ ಇದೆ? ಏನಾಗ್ತಾ ಇದೆ ಅಲ್ಲಿ? ವಾಟ್ ಈಸ್ ಹ್ಯಾಪನಿಂಗ್? ಎಲ್ಲ ಅಂಟಂಬಂದ್ರನಾ ನೀವು? ಆ ಸೆಗ್ಮೆಂಟ್ ಪೂರ್ತಿ ಅಂಟಂಬಂದ್ರನಾ? ಈಗ ಒಂದೊಂದೇ ಈಚೆ ಬೀದಿಗೆ ಬರ್ತಾ ಇದೆ. ಅಂಡ್ ದಿಸ್ ಇಸ್ ಕಂಟಿನ್ಯೂಸ್ ಟು ಹ್ಯಾಪನ್. ಅವಿಸ್ ಏನೋ ಹೆಣ್ಮಕ್ಳು ಯಾವ ರೀತಿ ಸರ್ವೈವಲ್ ಆಗ್ತಾರೆ. 10 ದಿವಸಗಳ ಹಿಂದೆ ಆಳ್ವಾ ಕಾಲೇಜಲ್ಲಿ ಒಂದು ಸೂಸೈಡ್ ಆಗಿದೆ. ಮೊನ್ನೆ ಅಲ್ಲಿಂದ ಮೂಡುಬಿದ್ರಿಂದ ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಕರ್ನಾಟಕ ವುಮೆನ್ಸ್ ಕಮಿಷನ್ಗೆ ರೆಫರ್ ಮಾಡಿ, ಆ ಮೇಡಮ್ ಅವರು ಅಲ್ಲಿಂದ ಮಾರತಳ್ಳಿ ಪೊಲೀಸ್ ಸ್ಟೇಷನ್ ರೆಫರ್ ಮಾಡಿ, ಅವನು ಇನ್ಸ್ಪೆಕ್ಟರ್ ಹಲ್ಕಟ್ಟು ಫೋನ್ ಎತ್ತಾ ಇಲ್ಲ. ಫೋನ್ ಮೊನ್ನೆಯಿಂದ ಕಂಟಿನ್ಯೂಸ್ ಫೋನ್ ಮಾಡ್ತಾ ಇದ್ದೀನಿ, ಇನ್ನೆಷ್ಟು ಬಿಸಿ ಇರ್ಬೇಕು. ಮಾರತಳ್ಳಿ ಇನ್ಸ್ಪೆಕ್ಟರ್ ಎಷ್ಟೋ ಮಾರಾಟ ಅದೇ ಮಾಹಿತಿ ಕೊಟ್ರೆ ನಾವ್ ಎಕ್ಸ್ಪೋಸ್ ಮಾಡ್ತೀವಿ ಅಂತಲ್ಲ. ಎಷ್ಟು ಕೊಟ್ಟ ಅವನು? ಕಾಲೇಜ್ ಅವನು ಎಷ್ಟ ಕೊಟ್ಟ? ಫೋನ್ ಎತ್ತಲ್ಲ. ಲೆಕ್ಕ ಹಾಕಲಿ. ಪೊಲೀಸರು ಬುಕ್ ಹಾಕ್ತಾರೆ, ಮಾಧ್ಯಮದವ್ರು ಬುಕ್ ಮಾಡ್ತಾರೆ, ಅತ್ಯಾಚಾರಗಳನ್ನ ಎಕ್ಸ್ಪೋಸ್ ಮಾಡಲ್ಲ. ಇಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಉತ್ತರ ಪ್ರದೇಶ ಡೆಲ್ಲಿನಲ್ಲಿ ಅಟ್ಲೀಸ್ಟ್ ಮಾಧ್ಯಮಗಳು ನಿಯತ್ತಾಗಿ ಸಮಾಜಕ್ಕೆ ವರ್ಕ್ ಮಾಡ್ತದೆ. ದೊಡ್ಡ ವ್ಯಕ್ತಿನ ಅವನು ಏನೇ ತಪ್ಪು ಮಾಡಲಿ ಮಾಧ್ಯಮಗಳು ರಿಪೋರ್ಟ್ ಮಾಡಲ್ಲ. ನೆನ್ನೆ ಅವನು ಪವರ್ ಟಿವಿ ರಾಕೇಶ ಕೂತ್ಕೊಂಡು ಅವನೇ ಲೈವ್ ಮಾಡ್ತಾನೆ. ರಾಕೇಶ್, ನಿನ್ ಬಗ್ಗೆ ಗೌರವ ಇದೆ, ಈ ಕೀಳ್ಮಟ್ಟಕ್ಕೆ ಬಕೆಟ್ ಹಿಡಿಯಕ್ಕೆ ಹೋಗ್ಬೇಡ. ಓಕೆ, ಒಂದು ಆಯ್ತು. ನಾವ್ ಯಾರು ದೇವಸ್ಥಾನದ ಬಗ್ಗೆ ಬೆಟ್ಟು ಮಾಡ್ತಾ ಇಲ್ಲ. ನಾವು ಬೆಟ್ಟು ಮಾಡ್ತಾ ಇರೋದು ಆ ಲೋಫರ್ಗಳ ಬಗ್ಗೆ, ಆ ಜೈನ ಕುಟುಂಬ ಏನಿದೆ ಆ ಲೋಫರ್ಗಳ ಬಗ್ಗೆ ನಾವು ಬೆಟ್ಟು ಮಾಡ್ತಾ ಇರೋದು. ದೇವಸ್ಥಾನ ಬಗ್ಗೆ ನಮ್ಗೇನು ತಕರಾಲಿಲ್ಲ. ಆಮೇಲೆ ಅಲ್ಲಿ ಹಿಂದುತ್ವ ಮುಸ್ಲಿಂ ತರಕೋಬೇಡಿ, ಎಕ್ಕಡದಲ್ಲಿ ಹೊಡಿತೀವಿ ನಾವು. ಹಲ್ಕಟ್ಟುಗಳ ಸಾವಿರಾರು ಹೆಣ್ಮಕ್ಳ ಏನೋ ಕಿಡ್ನಾಪ್ ಆಗಿದೆ.
ಬೇವರ್ಸಿ ನನ್ನ ಮಕ್ಕಳ ನೀವು ಲಕ್ವ ಹೊಡೆದಿದೆ ಬಾಯಿಗಳು ನಿಮ್ಗೆ. ಯಾಕೆ ಗೂಗಲ್ ಪೇ ವರ್ಕ್ ಆಗ್ತಲ್ಲ ಇವಾಗ? ಎಷ್ಟು ಹಾಕೊಂಬಂದ್ರಿ ಗೂಗಲ್ ಪೇ? ಅವನು ಅಕೌಂಟಲ್ಲೇ ಟ್ರಾನ್ಸ್ಫರ್ ಮಾಡಿ ಕೊಡ್ತಾನೆ. ಯಾವ ಮಟ್ಟಕ್ಕೆ ಸಮಾಜ ಎಕ್ಕುಟ್ಟು ಹೋಗಿದೆ. ಆ ಮೂಡುಬಿದ್ರೆ ಆಳ್ವಾ ಕಾಲೇಜು ಸ್ಪೋರ್ಟ್ಸ್ ಕಾಲೇಜ್ ಅಂತೆ, ಅಲ್ಲಿರೋ ಲೆಕ್ಚರ್ಗಳು ಬೇವರ್ಸಿ ನನ್ನ ಮಕ್ಕಳ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಯಾವ ಎಕ್ಕಡದಲ್ಲಿ ಹೊಡಿಬೇಕೋ ನಿಮ್ಗೆ ಲೋಫರ್ಸ್? ಯಾವ ಎಕ್ಕಡದಲ್ಲಿ ಹೊಡಬೇಕೋ? ಚಪ್ಪಲಿ ಕಿತ್ತೋಗಂಟ ಹೊಡಿತೀರಿ ಬೇವರ್ಸಿ ನನ್ನ ಮಕ್ಕಳ. ಬೀದಿಗಿಳಿಯೋ ಸಮಯ ದೂರ ಇಲ್ಲ. ಬೋಳಿ ಮಕ್ಕಳ ಲೆಕ್ಚರ್ಗಳಾಗಿ ಹೆಣ್ಮಕ್ಳ ಮೇಲೆ ಗ್ಯಾಂಗ್ ರೇಪ್ ಮಾಡ್ತೀರ. ಒಬ್ಬನಾದ್ಮೇಲೆ ಬ್ಲೂ ಫಿಲಮ್ ಮಾಡ್ಕೊಂಡು ಬಾಯಲ್ಲಿ ಎಕ್ಕಳ ಕಿತ್ತೋಗುತ್ತೆ. ಹಲ್ಕಟ್ ಬೇವರ್ಸಿ ನನ್ನ ಮಕ್ಕಳ. ಆ ಮೂಡುಬಿದ್ರೆ ಕಾಲೇಜ್ ಈಗ ಸತ್ತೋಗಿದ್ಯಾ ಮಾಧ್ಯಮ? ಬಕೆಟ್ಗೋಸ ಕೆಲಸ ಮಾಡಂಗಿರಿ ಏನ್ಕೋ ಸ್ಯಾಟಲೈಟ್ ಚಾನೆಲ್ಗಳು ಮುಚ್ಚಾಕರೋ ಹೋಗ್ರೋ, ನೇಣಾಕೊಳ್ರೋ, ಸತ್ತೋಗ್ರೋ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ರೋ. ಸಮಾಜಕ್ಕೆ ಸತ್ಯವಂತ ಹೊಸಕಲ್ಲ. ನಾನು ಕಿತ್ತೋಗಿರೋ ಮೊಬೈಲಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾ? ಬೇವರ್ಸಿ ನನ್ನ ಮಕ್ಕಳ. ಲೆಕ್ಚರ್ಗಳು ಮೂಡುಬಿದ್ರೆ ಕಾಲೇಜಲ್ಲಿ ಸತತವಾಗಿ ರೇಪ್ಗಳು ನಡೀತಾ ಇದೆಯಂತೆ. ಅವನು ಸಂಬಂಧಪಟ್ಟಂತ ಯಜಮಾನ ಅದನ್ನು ಮುಚ್ಚಾಕ್ತಾನಂತೆ. ನಿನ್ನೆ ಈ ವುಮೆನ್ಸ್ ಕಮಿಷನ್ ರಿಪೋರ್ಟ್ ಆಗಿರೋ ರೇಪ್ ಕೇಸು ಅಷ್ಟೇನೆ. ಅವನಿದ್ದಿದ್ರೆ ಅವನೆಲ್ಲೋ ಊರ್ ಬಿಟ್ಟು ಹೋಗಿದ್ದಾನಂತೆ, ಬೇರೆ ಎಲ್ಲೋ ಇದ್ದಾನಂತೆ. ಅವನಿದ್ದಿದ್ರೆ ಹುಡುಗಿ ಹೆಣ ಬಿದ್ದೋಗಿರೋದು. ಹೆಣಗಳನ್ನು ಬೀಳಿಸುವ ಇನ್ಸ್ಟಿಟ್ಯೂಷನ್ಗಳಾಗಿದೆ. ರೇಪ್ ಮಾಡ್ತಾರೆ, ಬ್ಲೂ ಫಿಲಮ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಆ ಹೆಣ್ಮಕ್ಳು ಬಾಯಿ ಬಿಟ್ರೆ ಮರ್ಡರ್ ಮಾಡ್ತಾರೆ. ಅದನ್ನ ಆತ್ಮಹತ್ಯೆ ಅಂತ ಮುಚ್ಚಾಕ ಮಟ್ಟಕ್ಕೆ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ ಅಂತಂದ್ರೆ ಸಮಾಜ ಒಂದು ಧ್ವನಿ ಮಾಡಲ್ಲ. ಏನೋ ಮಾಧ್ಯಮಗಳು ಕಾಸು ಬುಕ್ಕಾತವೆ. ಒಂದೊಂದು ಬ್ರೀಫ್ ಕೇಸ್ ಕಳಿಸ್ಬಿಟ್ರೆ ₹1,00,000 ಅವ್ರ ಬಾಯಿಗಳಿಗೆ ಲಕ್ವ ಹೊಡಿತದೆ. ಯಾರು ಮಾತಾಡ್ಬೇಕು ಈ ಪ್ರಯೋಜನ? ಸರ್ಕಾರ ಕ್ರಮ ತಗೊಳಲ್ಲ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ದೊಡ್ಡವರು. ಮಾಧ್ಯಮಗಳು ಅದನ್ನ ರಿಪೋರ್ಟ್ ಮಾಡಲ್ಲ. ಪೊಲೀಸರು ಫೋನ್ ಎತ್ತಲ್ಲ. ಬೇವರ್ಸಿ ನನ್ನ ಮಕ್ಕಳ. ಅದ್ ಏನಂತ ಹುಟ್ಟಿದ್ರು ಸಿಸ್ಟಮ್ ಅಲ್ಲಿ. ನನ್ನ ಬಾಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾನು ಹಲ್ಕಟ್ರಲ್ಲಿ ಹಲ್ಕಟ್ಟು. ನನ್ನ ಬಾಯಲ್ಲಿ ಬರದೆ. ಬಟ್ ಏನಂತಂದ್ರೆ ಸಮಾಜದಲ್ಲಿ ಇರ್ಬೇಕಾದ್ರೆ ಕೆಟ್ಟ ಮಾತನ್ನ ಪ್ರಯೋಗ ಮಾಡಬಾರ್ದು ಅಂತ. ಬಟ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆಯೋ? ಧರ್ಮಸ್ಥಳನ ಮೀರ್ಸಂಗಿದೆ. ಮೂಡುಬಿದ್ರೆ ಆಳ್ವಾ ಕಾಲೇಜು. ಎಷ್ಟೋ ಸೂಸೈಡ್ ಆಗಿದೆ ಅಲ್ಲಿ. ಕಳೆದ 10 ದಿವಸಕ್ಕೆ ಮುಂಚೆ ಒಂದು ಸೂಸೈಡ್ ಆಗಿದೆ. ಅದು ಕೂಡ ರೇಪ್ ಅಂತೆ. ಅದನ್ನ ಸೂಸೈಡ್ ಅಲ್ಲಿ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಹೆಣ್ಮಕ್ಳು ಅಂಜಿ ಅದು ಓದಕ್ಕಾಗಿಲ್ಲ ಅಂತ ಅದನ್ನ ಮುಚ್ಚಾಕೋದು. ಬಟ್ ಅಲ್ಲಿ ಆಗೋದೇನು ಅಂತಂದ್ರೆ ಅಲ್ಲಿರುವಂತ ಲೆಕ್ಚರ್ಗಳು ಬಯಾಲಜಿ ಲೆಕ್ಚರ್, ಫಿಸಿಕ್ಸ್ ಲೆಕ್ಚರ್, ಕೆಮಿಸ್ಟ್ರಿ ಲೆಕ್ಚರ್ಗಳು ವಿಡಿಯೋ ಮಾಡ್ಕೊಂಡು ರೇಪ್ ಮಾಡ್ತಾರೆ ಅಂತಂದ್ರೆ ಆ ಆಳ್ವಾ ಕಾಲೇಜ್ ಬೇವರ್ಸಿ ನನ್ನ ಮಕ್ಕಳ. ನೀವು ಗುರುಗಳ ಏನೋ ಗುರುಗಳ ಅಥವಾ ರೇಪಿಸ್ಟ್ ನನ್ನ ಮಕ್ಕಳು ನೀವು ಅಲ್ಲಿ ಕಾಲೇಜ್ಗಳಲ್ಲಿ ಲೆಕ್ಚರ್ ಆಗಿ ಸೇರ್ಕೊಂಡಿದ್ದೀರಾ? ಯಾವನು ಕೇಳಲ್ಲ, ಮಾಧ್ಯಮ ಕೇಳಲ್ಲ, ಸರ್ಕಾರ ಕೇಳಲ್ಲ. ಆಮೇಲೆ ಜನ ಧ್ವನಿ ಎತ್ತಲ್ಲ. ಇಲ್ಲಿ ಕಮೆಂಟ್ ಹಾಕ್ತೀರಾ. ಇದನ್ನ ಜೀವನ? ಧರ್ಮಸ್ಥಳದ ಘೋರ ಅನ್ಯಾಯದ ಜೊತೆನಲ್ಲಿ ಮೂಡುಬಿದ್ರೆ ಆಳ್ವಾ ಕಾಲೇಜಲ್ಲಿ ಸರಣಿ ರೇಪುಗಳು, ಒಂದಷ್ಟು ಸೂಸೈಡ್ಗಳು. ಈಗ ಒಂದು ಕಂಪ್ಲೇಂಟು ಬೆಂಗಳೂರಲ್ಲಿ ಆಗಿದೆ. ಅದ ಹೆಣ್ಣು ಮಗಳು ವುಮೆನ್ಸ್ ಕಮಿಷನ್ ಮುಂದೆ ಬಂದಿದ್ದಕ್ಕೆ ಬದುಕಂಡ್ಲು. ಇವನು ಏನೋ ಇನ್ಸ್ಪೆಕ್ಟರ್ ಫೋನ್ ಎತ್ತ ಇಲ್ಲ. ಎಷ್ಟೋ ಎಂಜಲ್ ಕಾಸ್ ತಿಂದೆ ಇನ್ಸ್ಪೆಕ್ಟರ್. ನಿನ್ನೆಯಿಂದ ಎಷ್ಟು ಫೋನ್ ಮಾಡಿದ್ದೀನಿ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮಾರತ್ತಳ್ಳಿ ಇನ್ಸ್ಪೆಕ್ಟ್ರು ಫೋನ್ ಎತ್ತಾ ಇಲ್ಲ. ಯಾಕೆ? ಮಾಹಿತಿ ಹಂಚ್ಕೊಂಡ್ಬಿಟ್ರೆ ನಾವು ಕ್ಯಾಕರ್ಸ್ ಮುಖಕ್ಕೆ ಹೋಗಿತೀವಿ ಅಂತನಾ? ಆ ಕಾಲೇಜವ್ರಿಗೆ, ಕಾಲೇಜಲ್ಲಿ ಓದ್ತಾರ ಲೆಕ್ಚರ್ಗಳಿಗೆ ಹೋಗಿತೀವಿ ಅಂತನಾ? ಅಂದ್ರೆ ಎಲ್ಲ ಮುಚಿಕರೇನ? ಎಲ್ಲ ಅಂದರಿಕೆ ಮಂಚುಡು ಅನಂತ ಹೇಳೋಲೇ. ಒಂದೊಂದು ಕಾಲೇಜು ಕೂಡ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಡಿಟ್ ಆಗಬೇಕಾಗಿದೆ. ಸೋಷಿಯಲ್ ಆಡಿಟ್ ಆಗಬೇಕು. ಒಂದೊಂದು ಕಾಲೇಜಲ್ಲೂ ವಿ ನೀಡ್ ಪೀಪಲ್ ಟು ಮಾನಿಟರ್ ಸಚ್ ಕಾಲೇಜ್. ಏನಕ್ರೋ ಎಜುಕೇಶನ್ ಮಿನಿಸ್ಟರ್ ಇರೋದು? ಗೆಣಸ್ ಕೇಳಕ? ಇಷ್ಟಿಷ್ಟು ದೊಡ್ಡ ಅತ್ಯಾಚಾರಗಳಾಗ್ತಾ ಇದೆ. ಇಡೀ ಕರ್ನಾಟಕದ ಮೂಲೆಯಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಧರ್ಮಸ್ಥಳ ಅತ್ಯಾಚಾರ, ಕೊಲೆ, ಕಿಡ್ನಾಪ್, ಹೆಣಗಳನ್ನ ಮುಚ್ಚಾಕಿರೋದು, ಪಾರಂಪರಿಕವಾಗಿ ರೇಪ್ ಮಾಡೋದು, ಹೊಡೆದಾಕೋದು, ಸಾಯಿಸೋದು, ಮುಚ್ಚಾಕೋದನ್ನ ಮಾಡ್ಕೊಂಡ್ಬಿಟ್ಟಾರೆ. ಇವತ್ತು ಹೇಳ್ತಾ ಇದ್ದೀನಿ, ಧರ್ಮದ ಬಗ್ಗೆ ನಾವು ಬೆಟ್ಟು ತೋರಿಸ್ತಾ ಇಲ್ಲ, ದೇವಸ್ಥಾನದ ಬಗ್ಗೆ ನಾವು ಬೆಟ್ಟು ತೋರಿಸ್ತಾ ಇಲ್ಲ, ನಂಬಿಕೆ ಬಗ್ಗೆ ನಾವು ಬೆಟ್ಟು ತೋರಿಸ್ತಾ ಇಲ್ಲ. ಆ ಬೇವರ್ಸಿ ನನ್ನ ಮಕ್ಕಳು ಆ ಜಾಗವನ್ನ ಬಳಸ್ಕೊಂಡು ಹಲ್ಕಟ್ ಬೇವರ್ಸಿಗಳ ಎಲ್ಲೋ ಹೋದ್ರೆ ಹಿಂದೂ ಹೋರಾಟಗಾರರು ಲಕ್ವ ಹೊಡಿತ ನಿಮ್ ಬಾಯಿಗೆಲ್ಲ, ಅಥವಾ ಗೂಗಲ್ ಪೇ ತುಂಬಿಸ್ತಾ ನಿಮ್ಗೆ ಅವನ್ನೆಲ್ಲ. ಯಾಕೋ ಮಾತಾಡ್ತಾ ಇಲ್ಲ? ಎಷ್ಟು ಗೂಗಲ್ ಪೇ ಬಂತು? ಬೇವರ್ಸಿ ನನ್ನ ಮಕ್ಕಳ. ಒಬ್ಬ ಜೈನು ಕುಟುಂಬ ಸತತವಾಗಿ ನಮ್ಮ 1000ಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳನ್ನ, ಅದರಲ್ಲಿ ಶೂದ್ರ ಹೆಣ್ಮಕ್ಳು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಪ್ಲೈಡ್, ನಮ್ಮಂತ ಒಕ್ಕಲಿಗರು ಎಲ್ಲಾ ಹೆಣ್ಮಕ್ಳು ಗೋವಾದಿಂದ ಬಂದು ಬೋಸ್ಲೆ ಸತ್ತೋಗವನೆ. ನನಗೊಂದು 150-200 ಕಾಲ್ ಬಂದಿದೆ. ಸರ್, ನಮ್ಮ ಹೆಣ್ಮಗಳು ಮಿಸ್ಸಿಂಗ್ ಅಂತ ಅಕ್ರಾಸ್ ದ ಗ್ಲೋಬ್, ಇಡೀ ಪ್ರಪಂಚದಿಂದ ನನ್ನ ಕಾಲ್ಸ್ ಬರ್ತಾ ಇದೆ. ನಮ್ಮ ಟೀಮಿಗೆ ಕಾಲ್ ಬರ್ತಾ ಇದೆ. ಇನ್ನ ಎಚ್ಚೆತ್ಕೊಂಡಿಲ್ಲ ಸರ್ಕಾರ. ಇನ್ನ ಯಾವಾಗ ಸಿದ್ದರಾಮಯ್ಯನವ್ರೆ? ಪಾಪದ ಕೂಡ ಇನ್ನ ತುಂಬಿಲ್ಲೇನ್ರಿ ಸಿದ್ದರಾಮಯ್ಯನವ್ರೆ? 2017ರಲ್ಲಿ ನಿಮ್ ಮಗ ತೀರೋದಾಗ ನಮ್ ಕಣ್ಣಲ್ಲಿ ನೀರು ಬಂತು.
ಒಬ್ಬ CM ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ಮಗನನ್ನ ಶವ ಸಂಸ್ಕಾರ ಮಾಡುವಂತ ನೋವು ಏನು ಅಂತ ನಮ್ಗೆಲ್ಲ ಗೊತ್ತಿದೆ. ನಿಮ್ ಮಗ ಸತ್ತಾಗ ನಾವೆಲ್ಲ ಕಣ್ಣಲ್ಲಿ ನೀರು ಹಾಕಿದೀವಿ, ನೊಂದಿದೀವಿ. ನಿಮ್ಮನ್ನ ಸದಾನಂದ ಗೌಡ್ರು ಬಂದು ಅಪ್ಕೊಳ್ತಾರೆ. ಸದಾನಂದ ಗೌಡ್ರು ಮಗನ ಸುತ್ತೋಗದ ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಕೂಡ ಕಣ್ಣೀರಲ್ಲಾಗ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಪ್ರೆಸೆಂಟ್ ಮುಖ್ಯಮಂತ್ರಿ ಮಕ್ಕಳನ್ನ ಕಳ್ಕೊಂಡು ಮಾಧ್ಯಮದ ಮುಂದೆ ಕಣ್ಣೀರಾಗದಾಗ ಪ್ರಜೆ ಆದವನಿಗೆ ಕಣ್ಣಲ್ಲಿ ನೀರು ಬಂದಿದೆ, ನಮಗೂ ಕೂಡ ಕಣ್ಣಲ್ಲಿ ನೀರು ಬಂದಿದೆ. 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ರೇಪ್, ಕಿಡ್ನಾಪ್ ಆಗಿದೆ. ನಿಮಗೆ ಸ್ವಲ್ಪನೂ ಕನಿಕರ ಇಲ್ವಾ ಸಿದ್ದರಾಮಯ್ಯನವರೇ? ಕನಿಕರವಿಲ್ಲದಂತ ಆತ್ಮ ಆಗ್ಬೇಡಿ, ಶಾಪ ಆಗುತ್ತೆ ಇದು. ನಾವು ಮಾಡೋ ಕೆಟ್ಟ ಕೆಲಸ ಇದೆಯಲ್ಲ, ಅದು ಶಾಪವಾಗಿ ಅಡ್ರೆಸ್ ಹುಡ್ಕೊಂಡ್ ಬರುತ್ತೆ. ನಿಮ್ ಮಗ ತೀರ್ಕೊಂಡಾಗ ಇಡೀ ಜಗತ್ತು ನಿಮಗೆ ಬೇಕಾದವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನಾನು ಕೂಡ ಅದರಲ್ಲಿ ಒಬ್ಬ. ಇವತ್ತು ಕೂಡ ನನ್ನ ಕಣ್ಣು ಮುಂದೆ ನಡೆದಂಗಿದೆ. ಸದಾನಂದ ಗೌಡ್ರು ಬಂದು ನಿಮ್ಮನ್ನ ತಬ್ಕೊಂತಾರೆ. ನಿಮ್ಮ ಮಗ ಸತ್ತಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ನಿಮ್ಮನ್ನ ಅಭಿಪ್ರಾಯಗಳಲ್ಲಿ ಪ್ರಶ್ನೆ ಮಾಡ್ಬೋದು, ಆದರೆ ಮಾನವೀಯತೆ ಬಂದಾಗ ನಮ್ಮ ಕಣ್ಣಲ್ಲೂ ನೀರು ಬಂದಿದೆ. ನಿಮ್ ಮಗ ಸತ್ತಾಗ ಸಿದ್ದರಾಮಯ್ಯನವರೇ ನಾವು ಕಣ್ಣಲ್ಲಿ ನೀರು ಹಾಕಿದ್ದೀವಿ. ಸದಾನಂದ ಗೌಡ್ರನ್ನ ನಾನು ಬೈತೀನಿ, ಬಟ್ ಆದರೆ ಆ ಒಂದು ಪ್ರಸಂಗದಲ್ಲಿ ಆತನು ಕೂಡ ಮಗನನ್ನ ಕಳ್ಕಂಡ ಅಂತ ನಾನು ಕೇಳ್ಪಟ್ಟೆ. ಆತನ ಕಣ್ಣಲ್ಲಿ ನೀರು ಬಂತು, ನಿಮ್ಮ ಕಣ್ಣಲ್ಲಿ ನೀರು ಹರಿತಾ ಇತ್ತು. ನಮ್ಗೆ ಆ ದೃಶ್ಯ ಇವತ್ತು ಕೂಡ ನಮ್ಮ ಕೈಲಿ ಮರಿಲಿಕ್ಕಾಗಲ್ಲ. ಯಾಕಂತಂದ್ರೆ ನಾಳೆಗೊಬ್ಬ ದೊರೆ ಮಗ ಕಳ್ಕೊಂಡು, ದೊರೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಈ ಸಂವಿಧಾನದ ಕೆಳಗಡೆ ಅಲ್ಲ, ನೀವು ಹಿರಿಯರು, ಹಂಗಾಗಿ ನಾವು ಒಂದು ಆ ನಂಬಿಕೆನ ನೋಡಿದ್ರಿ. ಇಷ್ಟು ದಿನ ಬೇಕಾ ಸಿದ್ದರಾಮಯ್ಯನವರೇ? ಅಥವಾ DK ಶಿವಕುಮಾರ್ ಏನಾದ್ರು ಪ್ರೆಷರ್ ಆಗ್ತಾ ಇದ್ದಾರಾ ನಿಮ್ಗೆ? ಈ ಒಂದು ಧರ್ಮಸ್ಥಳದ ಕೇಸಲ್ಲಿ ನೀವು SIT ಫಾರ್ಮ್ ಮಾಡಬೇಡಿ ಅಂತ ನಮಗ್ ಬಂದ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರು SIT ಫಾರ್ಮ್ ಮಾಡೋ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. DK ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕು. DK ಶಿವಕುಮಾರ್ ಇಸ್ ಅಗೇನ್ಸ್ಟ್ ಧರ್ಮಸ್ಥಳದ ವಿಚಾರದಲ್ಲಿ SIT ಫಾರ್ಮ್ ಮಾಡಬಾರ್ದು, ಅಲ್ಲಿರುವ ಗೋಮುಖ ವ್ಯಾಘ್ರಗಳನ್ನ ಅರೆಸ್ಟ್ ಮಾಡಬಾರ್ದು, ಇದು ತನಿಖೆ ಆಗಬಾರ್ದು ಅಂತ DK ಶಿವಕುಮಾರ್ ಅವರ ಸ್ಟ್ಯಾಂಡ್ ಇದೆಯಂತೆ. ಯಾಕೆ DK ಶಿವಕುಮಾರ್? ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಸೇಫ್ ಆಗಿದ್ರೆ ಆಯ್ತಾ? ಬಡವರ ಮಕ್ಕಳು ಸತ್ತೋಗವ್ರೆ. ಎಷ್ಟೋ ಜನ ಏನಾಗಿದ್ದಾರೆ ಅಂತ ಅವ್ರ ಮನೆಯವ್ರಿಗೆ ಅಸ್ಥಿ ಪಂಜರನೂ ಸಿಕ್ಕಿಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಧರ್ಮಸ್ಥಳದ ಈ ಕಿಡ್ನಾಪ್, ಅತ್ಯಾಚಾರ, ಕೊಲೆ ಪ್ರಕರಣ ತೂಗುಯ್ಯಾಲಲ್ಲಿ ತೂಗಾಡ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಸಮಾಜ ಬದುಕಿದೆಯಾ? ನಮ್ಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಪೊಲೀಸರು ಕೆಲಸ ಮಾಡಕ್ ರೆಡಿ ಇದ್ದಾರೆ. SIT ಫಾರಂ ಮಾಡಿ ಮ್ಯಾನ್ ಪವರ್ ಕೊಟ್ಟು ಅದಕ್ಕೆ ಬೇಕಾದಂತ ಸೌಕರ್ಯಗಳನ್ನ ಕೊಟ್ರೆ, ಯಾಕಂತಂದ್ರೆ ಅಲ್ಲಿ ಎಕ್ಸುಮಿನೇಷನ್ ಮಾಡ್ಬೇಕಾರದು ಅಥವಾ ಹೊರ ತೆಗಿಬೇಕಾರದು 1000ಕ್ಕೂ ಹೆಚ್ಚು ಶವಗಳು. ನೀವು ಸಮಯ ಕೊಟ್ಟಂಗೆಲ್ಲ ಸಾಕ್ಷಿ ನಾಶ ಮಾಡ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಅವನ ಕಂಪ್ಲೇಂಟ್ ಅನ್ನ ಸಾಯಿಸಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಯಾಕೆ? ಅಷ್ಟು ದೊಡ್ಡ ವ್ಯಕ್ತಿ ಅಂತನಾ ಅಥವಾ ಏನಾದ್ರೂ ಬ್ರೀಫ್ ಕೇಸ್ ಕೊಟ್ನಾ? ಪವರ್ TV MD ಶೆಟ್ಟಿ ಬೀದಿಗೆ ಎಳೆದ್ಬಿಟ್ಟವನೆ, ಮೈಕ್ ಹಿಡ್ಕೊಂಡು ಬಾಯಿಗೆ ಬಂದಂತ ಮಾತಾಡ್ತಾನೆ. ಅವ್ನು ಸ್ವಯಂ ಘೋಷಿತ ಆಂಕರ್, ಸ್ವಯಂ ಘೋಷಿತ ಸ್ಯಾಟಲೈಟ್ TV ಓನರ್. ಅವ್ನು ಮಾತಿರೋದನ್ನ ನಾವು ನಂಬಬೇಕು. ಅಲ್ಲ ಶೆಟ್ಟಿ, ಅಲ್ಲಿ ಕಮೆಂಟ್ ಆನ್ ಮಾಡ್ಬಿಟ್ಟು ಲೈವ್ ಮಾಡೋ, ನಿನಗೆ ನೀರು ಇಳಿಸಿಲ್ಲ ಅಂದ್ರೆ ಕೇಳು ಜನ. ಯಾಕೆ ಅಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ಲೈವ್ ಮಾಡೋದಲ್ಲ ಶೆಟ್ಟಿ? ನೀನ್ ಹೇಳೋದಲ್ಲ ಸತ್ಯ ಆಗ್ಬೇಕಾ? ನೀನು ಸ್ಟೇಟ್ಮೆಂಟ್ ಮಾಡ್ಬಿಟ್ರೆ ಸ್ಯಾಟಲೈಟ್ ಓನರ್, ನಿನ್ನ ಸ್ಯಾಟಲೈಟ್ ಮಾಡ್ಕೊಂಡಿರೋದು ಒಂದೇ, ಸ್ಯಾಟಲೈಟ್ ಚಾನಲ್ ಮಾಡ್ಕೊಂಡಿರೋದು ಒಂದೇ, ನಾನು ಈ ಕಿತ್ತೋಗಿರೋ ಮೊಬೈಲಲ್ಲಿ ಕೂತ್ಕೊಂಡು ಮಾತಾಡೋದು ಒಂದೇ. ಏನು ಡಿಫ್ರೆನ್ಸ್ ಇಲ್ಲ. ಅಟ್ಲೀಸ್ಟ್ ಪೇಡ್ ವ್ಯೂವರ್ಸ್ ಮಾಡ್ತೀಯಾ? ನಂದು ಪೇಡ್ ಇಲ್ಲ, ಜನ ಬೇಕು ನೋಡ್ತಾರೆ. ಯಾಕಂದ್ರೆ ನಾನು ಸತ್ಯ ಮಾತಾಡ್ತೀನಿ. ಐ ಸ್ಪೀಕ್ ಟ್ರೂತ್. ಬೇವರ್ಸಿ ನನ್ನ ಮಕ್ಕಳ ಲಕ್ವಾ ಹೊಡೆದಿರೋ ಹಿಂದೂ ಹೋರಾಟಗಾರರ ಏನು ಕೇಳ್ತೀನಿ, ನಿಮ್ ಬಾಯಿಗೆ ಲಕ್ವಾ ಹೊಡೆದಿದೆ ಅಂತ ಇಷ್ಟೇ. ಯಾವ್ದಾದ್ರೂ ಬುರ್ಕಾ ವಿಚಾರಕ್ಕೆ ಬೇವರ್ಸಿ ನನ್ನ ಮಕ್ಕಳ ಬೀದಿಗೆ ಬರ್ತೀರಾ? ಆಮೇಲೆ ಇನ್ನೊಂದು ಹೊಸ ವಿಚಾರ, ನೆನ್ನೆ ಯಾರೋ ಹೇಳಿದ್ರು, ಮಂಗಳೂರಿಂದ ಸಾಕಷ್ಟು ಫೋನ್ ಬರ್ತಾ ಇದೆ. ಮಂಗಳೂರಲ್ಲಿ ಒಂದ್ ಯಾರ್ದನ ಸಾಬ್ರದ್ದು ಕೊಲೆ ಅಥವಾ ಹಿಂದೂ ಕೊಲೆ ಮಾಡಿ ಅಲ್ಲಿ ಗಬ್ಬೆ ಬರ್ಸಿ ಈ ವಿಚಾರವನ್ನ ಡೈವರ್ಟ್ ಮಾಡಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಕೀಪ್ ದ ಇಂಟೆಲಿಜೆನ್ಸಿ ಆನ್ ಐ ಅಲರ್ಟ್. ಅಲ್ಲಿ ಒಂದ್ ಹೆಣ ಬಿದ್ರು ಮಂಗಳೂರು SP, ಮಂಗಳೂರು ಕಮಿಷನರ್ ಇಬ್ರು ನೀವು ಜೈಲಿಗೆ ಹೋಗ್ತೀರಾ. ಅಲ್ಲೇನಾದ್ರೂ ಮಂಗಳೂರಲ್ಲಿ ಒಂದು ಹೆಣ ಬೀಳಿ, ಕೀಪ್ ಯುವರ್ ಇಂಟೆಲಿಜೆನ್ಸಿ ಆನ್ ಟೋ. ಅದು ನಿಂತ್ಕೊಂಡಿರ್ಬೇಕು. ಏನಾದ್ರೂ ಅಲ್ಲಿ ಒಂದು ಮುಸ್ಲಿಂ ಹೆಣ ಅಥವಾ ಕೋಮು ಗಲಭೆಗೆ ಪಾತ್ರ ಮಾಡ್ಕೊಡಿ, ಯಾರನ್ನ ಎತ್ತಾಕ. ಯಾಕಂದ್ರೆ ಕಾಸು ಕೊಟ್ರೆ ಬೇವರ್ಸಿ ನನ್ನ ಮಕ್ಕಳು ಯಾವನ್ ಬೇಕಾದ್ರೆ ಕುಯ್ದಾಕ್ತಾರೆ. ಆ ಮಟ್ಟಿಗೆ ಬಂದಿದೆ ಸಮಾಜ.
ಅತ್ಯಾಚಾರಕ್ಕೆ, ಕೊಲೆ ಮಾಡಕ್ಕೆ ಹಿಂದೆ ಮುಂದೆನೇ ಇಲ್ಲ. ಒಂದು 5,000 ಬಿಸಾಕ್ರೆ ಒಂದು ಕೊಲೆ, ಒಬ್ಬ ಹಿಂದೂ ಕೊಲೆ ಅಥವಾ ಒಬ್ಬ ಮುಸ್ಲಿಂ ಕೊಲೆ. ಅಲ್ಟಿಮೇಟ್ ಆಗಿ ಕೋಮು ಗಲಭೆ. ಆಮೇಲೆ ಪೊಲೀಸ್ ಅವ್ರ ಕೆಲಸ, ಆಮೇಲೆ ಮಾಧ್ಯಮಗಳು ಫೋಕಸ್. ಒಬ್ಬ ಮುಸ್ಲಿಂ ಅನ್ನ ಕೊಂದ ಹಿಂದೂಗಳು, ಒಬ್ಬ ಹಿಂದೂವನ್ನ ಕೊಂದ ಮುಸ್ಲಿಂ. ನಿಮಗೆ ಮಾಡಕ್ ಕೆಲಸ ಇಲ್ಲ ಬೇವರ್ಸಿಗಳೇ. ಒಂದಂತೂ ನಿಜ, ಡೋಂಟ್ ಡೈವರ್ಟ್ ದ ಅಟೆನ್ಷನ್. ವಿ ವಾಂಟ್ ಜಸ್ಟಿಸ್ ಫಾರ್ ದಿಸ್, ಮೋರ್ ದ್ಯಾನ್ 1,000 ಇನ್ನೋಸೆಂಟ್ ವುಮನ್. ಎಸ್ಪೆಷಲಿ ಎಷ್ಟು ಅವನು ಭೀಮಾ ಹೇಳ್ತಾನೆ, ಸ್ಕೂಲ್ ಬಟ್ಟೆನಲ್ಲಿ ಮಣ್ಣು ಮಾಡವನಂತೆ ರೀ. ಎಲ್ಲ ಅಪ್ರಾಪ್ತ ಬಾಲಕಿಯರು ಇವ್ರಿಗೆ ಮಜಾ ಮಾಡಕ್ಕೆ ಆ ಪುಟ್ಟ ಕಂದಮ್ಮಗಳನ್ನೇ ಬಳಸಿದ್ದಾರೆ. ಎಂತ ಬೇವರ್ಸಿ ನನ್ನ ಮಕ್ಳು ಇವರು. ಯಾವ ಎಕ್ಕಡದಲ್ಲಿ ಹೊಡಿಬೇಕು ಈ ಬೇವರ್ಸಿ ನನ್ನ ಮಕ್ಕಳನ್ನ. ಬ್ಲಡ್ ಬಾಯ್ಲ್ ಆಗುತ್ತೆ. ಒಬ್ಬ ಜೈನ್ ಕುಟುಂಬ ಹಿಂದೂ ಹೆಣ್ಮಕ್ಳು ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದರೆ ನಾಚಿಕೆ ಇಲ್ದಂತವ್ರು ಕೂತ್ಕೊಂಡಿದಿರಲ್ವೋ. ಎಲ್ಲೋ ಹೋಯ್ತು ನಿಮ್ ಹಿಂದುತ್ವ ಬೇವರ್ಸಿ ನನ್ನ ಮಕ್ಕಳ? ಎಲ್ಲೋ ಹೋಯ್ತು? ನಾವ್ ಯಾರು ಹಿಂದೂ ಅಲ್ವಾ? ಸತ್ಯ ಹೆಣ್ಮಕ್ಳು ಯಾರು ಹಿಂದೂಗಳಲ್ವಾ? ಒಂದು ಜೈನ್ ಕುಟುಂಬ ಇಷ್ಟು ಕೆಟ್ಟದಾಗಿ ಬೇವರ್ಸಿ ನನ್ನ ಮಕ್ಕಳ. ಗೂಗಲ್ ಪೇ ಕೊಟ್ಬಿಟ್ರೆ ಗೂಗಲ್ ಪೇಲಿ ಜೀವನ ಮಾಡ್ತೀರಾ. ಮಾಧ್ಯಮ ಮಾತಾಡ್ತಾಳೆ, ಯಾಕೆ ಮಾತಾಡ್ತಾ ಇಲ್ಲ? ನಾನು ಇಷ್ಟು ಹೇಳ್ಬೇಕಾ? ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಗೌರವ ಇದೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ, ನಿಮ್ಮ ಮೇಲೆ ಗೌರವ ಇದೆ. ಡಿಜಿಪಿಗೆ ಆದೇಶ ಕೊಡಿ, SIT ಫಾರಂ ಮಾಡಿ. DK ಶಿವಕುಮಾರ್ ಆಗ್ತಾ ಇರೋ ಪ್ರೆಷರ್ಗೆ ಬಗ್ಗಬೇಡಿ. ನನಗೆ ಗೊತ್ತಿದೆ DK ಶಿವಕುಮಾರ್ SIT ಫಾರ್ಮ್ ಮಾಡಕ್ಕೆ ಅಡ್ಡ ಬರ್ತಾ ಇದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಆಯಪ್ಪನಿಗೆ ಆರ್ತಿ ಅಂತ, ಯಾವ್ದಿದು ಕಾವೇರಿ ಆರ್ತಿ, 1,000 ಜನ ಹೆಣ್ಮಕ್ಳು ಸತ್ತೋಗವ್ರೆ, ಅದಕ್ಕೆ ಪ್ರಾಮುಖ್ಯತೆ ಇಲ್ಲ. ಅಯ್ಯಪ್ಪನು ಆರ್ತಿ, ಕಾವೇರಿ ಆರ್ತಿ ಮಾಡಿ ವೋಟ್ ಬ್ಯಾಂಕು, CM ಆಗಬೇಕು. ಕನಿಕರ ಇಲ್ಲದಂತ ರಾಜಕಾರಣಿಗಳ್ರಿ ಇವರೆಲ್ಲ, ಊಸರು ಒಳ್ಳಿ ರಾಜಕಾರಣಿಗಳು. ಎಂತವ್ರಿಗೂ ಮನಸ್ಸು ಕರಗೋಗ್ಬಿಡ್ತದೆ. ಆ ಜಾಗದಲ್ಲಿ DK ಶಿವಕುಮಾರ್, ನಿಮ್ಮವ್ರು ಯಾರಾದ್ರೂ ಹೆಣ ಆಗಿದ್ರೆ ಸುಮ್ಮನೆ ಇಡ್ತಾ ಇದ್ರಾ? ಸಿದ್ದರಾಮಯ್ಯನವ್ರೆ, ನಿಮ್ ಮನೆಯವ್ರು ಯಾರಾದ್ರೂ ಹೆಣ ಆಗಿದ್ರೆ ಸುಮ್ಮನೆ ಇಡ್ತಾ, ನಿಮ್ ಮನೆ ಹೆಣ್ಮಕ್ಳು ಹೆಣ ಆಗಿದ್ರೆ ಸುಮ್ಮನೆ ಇಡ್ತಾ ಇದ್ರಾ? ಎಲ್ಲ ಹೇಳ್ತಾರೆ, ಕನಿಕರ ಇಲ್ವಾ? ಮತ್ತೆ ಏನಕ್ಕೆ ಸರ್ಕಾರ ನಡೆಸ್ತಾ ಇದ್ದೀರಾ? ಏನಕ್ಕೆ ದುಡ್ಡು ಮಾಡಕ? ನಾವು ಸರ್ಕಾರ ಇದ್ವಿ, ನಾವು ಕೂಡ ಈ ಸೀಟನ್ನ ಬಿಸಿ ಮಾಡಿದ್ವಿ ಅನ್ನೋಕ್ಕೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಾ? ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಏನಾಗಿದೆ ನಿನ್ ಬಾಯಿಗೆ? ಆಕ್ಸಿಡೆಂಟಲ್ ಹೋಮ್ ಮಿನಿಸ್ಟರ್ ನೀನು, ಯೂಸ್ಲೆಸ್. ಹೋಗು ಆ ರನ್ಯಾ ರಾವ್ಗೆ ಅಕೌಂಟ್ಗೆ ಇನ್ನೊಂದು 50 ಲಕ್ಷ ಟ್ರಾನ್ಸ್ಫರ್ ಮಾಡು, ಬೆಲ್ಗಿಲ್ ಮಾಡಿಸ್ಕೊಂಡು ಆಚೆ ಬರಲಿ. ಈ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರು ಒಬ್ಬ ಗೋಲ್ಡ್ ಸ್ಮಗ್ಲರ್ ಅಕೌಂಟ್ಗೆ ಟ್ರಸ್ಟ್ ಇಂದ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾನೆ. ಇಂಥವನು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರು. ಎಲ್ರಿ ನ್ಯಾಯ ಸಿಗುತ್ತೆ? ಎಲ್ಲ ಕಳ್ಳರಿಗೆ, ಡಕಾಯತ್ರಿಗೆ, ಕೊಲೆಗಾರರಿಗೆ ಸಪೋರ್ಟ್ ಮಾಡೋಂಥ ರಾಜಕಾರಣಿಗಳಿಗೆ ಓಟ್ ಹಾಕಿದ್ರ, ಅವ್ರ ಅಧಿಕಾರದಲ್ಲಿ ಕೂತಿದ್ದಾರೆ. ನ್ಯಾಯ ಅಲ್ಲಿ ಸಿಗುತ್ತೆ? ಎಲ್ಲಿದೆ ನ್ಯಾಯ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬಡವ ನ್ಯಾಯ ಕೇಳೋದೇ ಒಂದು ದೊಡ್ಡ ಅನ್ಯಾಯ. ನೀವು ಯಾರು ನ್ಯಾಯ ಕೇಳಬಾರ್ದು. ಹೋಗ ಪರಮೇಶ್ವರ್, ಇಡೀ ನೋಟಿಸ್ ಕೊಟ್ಟವ್ರೆ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ನಿನಗೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಷ್ಟು 1,000 ಜನ ಬಡವರ ಹೆಣ್ಮಕ್ಳು ತನ್ನನ್ನ ತಾನು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬು, ನಾನು ಚಿಕ್ಕವನಿದ್ದಾಗ ಗಡ್ಡ ಮೀಸೆ ಬೋಡಿಸ್ತಾ ಇರಲಿಲ್ಲ ಅಂತ ಕಣ್ಣೀರ್ ಹಾಕುವಂತ ಪರಮೇಶ್ವರ್, ಅಲ್ಲಿ ಎಷ್ಟು ಜನ ಶೂದ್ರ ಹೆಣ್ಮಕ್ಳು ಏನೋ ರೇಪ್ ಆಗಿದ್ದಾರೆ, ಸಾವಾಗಿದ್ದಾರೆ. ನಿನಗೆ ಕರುಣೆನೇ ಬರ್ಲಿಲ್ಲಲ್ವಾ? ಹೋಗು ಕರ್ಕೊಂಬಂದ್ ಬ್ರಾಹ್ಮಣರನ್ನ ಮನೇಲಿ ಪೂಜೆ ಮಾಡಪ್ಪ. ಪರಮೇಶ್ವರ್, ನಿನಗೆ ಒಳ್ಳೇದಾಗ್ಲಿ, ನಿನ್ನ ಸಾಮ್ರಾಜ್ಯ ಬದುಕಲಿ, ನಿನ್ನ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ಬೆಳಗ್ಲಿ. ಅದ್ರಲ್ಲಿ ದುಡ್ಡು ಬಂದ್ರೆ ಗೋಲ್ಡ್ ಸ್ಮಗ್ಲರ್ ರಮ್ಯಾ ಅಂತವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿ ಅವ್ರನ್ನೂ ಚೆನ್ನಾಗಿ ಬದುಕಿಸಿ. ಆಮೇಲೆ ED ನೋಟಿಸ್ ಬಂತು ಅಂದ್ರೆ ನಮ್ಮನ್ನು CM ಆಗಕ್ಕೆ ತಪ್ಪಿಸ್ಬಿಟ್ಟಿದ್ದಾರೆ. ನಿಮ್ಮಂತವ್ರು ಮನುಷ್ಯರಾಯಕ್ಕೂ ಲಾಯಕ್ಕಿಲ್ಲ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಷ್ಟು ದೊಡ್ಡ ಸರಣಿ, ಆ ಬದಲಾಗಿ ಆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಎಷ್ಟೋ ಪರವಾಗಿಲ್ಲ. ಆ ಹೆಣ್ಮಗಳು ಅಟ್ಲೀಸ್ಟ್ ಧೈರ್ಯ ಮಾಡಿ ಲೆಟರ್ ಬರ್ದಿದ್ದಾಳೆ. ಗೊತ್ತು ನನಗೆ ಸೆನ್ಸಿಟಿವ್ ಮ್ಯಾಟರ್ ಅಂತ. ಬಟ್ ಐ ಫೋರ್ಸ್ಡ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಚೇರ್ಮನ್ಗೆ ನಾನು ಇಂಡೈರೆಕ್ಟ್ ಆಗಿ ಫೋರ್ಸ್ ಮಾಡಿದ್ದಕ್ಕೆ ಆ ಎಮ್ಮ ಬರ್ದ್ಲು. ಆ ಎಮ್ಮನ್ನ ಮೆಚ್ಕೊಬೇಕಾದ್ದೆ. ಆ ಎಮ್ಮನ್ಗಿರೋ ಯೋಗ್ಯತೆ ಅಲ್ವಾ ಕರ್ನಾಟಕದ ಹೋಮ್ ಮಿನಿಸ್ಟರ್ಗೆ? ಆ ಎಮ್ಮನ್ಗಿರೋ, ಆ ಅಧ್ಯಕ್ಷಗಿರೋ ಕೆಪಾಸಿಟಿ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಅದರಲ್ಲಿ ಈ DK ಶಿವಕುಮಾರ್ ಆ ಧರ್ಮಸ್ಥಳದ ವಿಚಾರದಲ್ಲಿ ಅಡ್ಡಗಾಲ ಹಾಕೊಂಡು ಏನು ಮಾಡಬೇಡಿ, SIT ಮಾಡಬೇಡಿ, ಅವನು ಬದುಕಂಡ್ಲಿ, ಜೈನು ಅವನ್ನೆಲ್ಲ ಬೇಕಾಗಿದ್ರು. ಹೌದು, ಎಲ್ಲ ನಿಮ್ದು ಇನ್ಸ್ಟಿಟ್ಯೂಷನ್ ಇದೆ, ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದೆ, ಅವರು ಬದುಕಬೇಕು, ನೀವು ಬದುಕಬೇಕು. ಸಾಮಾನ್ಯ ಜನ ಸತ್ತೋಗಿ ಆಳೋರು ಪರವಾಗಿಲ್ಲ, ಸಾಮಾನ್ಯ ಜನರ ಹೆಣ್ಮಕ್ಳು ಅತ್ಯಾಚಾರ ಆದ್ರೂ ಪರವಾಗಿಲ್ಲ. ಅವ್ರಗಳಿಗೆ ಕನಿಷ್ಠ ಅವ್ರ ಹೆಣ್ಮಕ್ಳು ಸತ್ತೋಗಿದ್ದಾರೆ ಅಂತ
ಆ ಹೆಣದ ಸ್ಕೆಲಿಟನ್ ತೆಗೆದು ಅವರ ಮನೆಗಳಿಗೆ ಇಂಟಿಮೇಷನ್ ಮಾಡುವಂತ ಕೆಲಸ ಆಗ್ಬೇಕಾಗಿದೆ. ವಿ ವಾಂಟ್ ಇಟ್ ಟು ಹ್ಯಾಪನ್. ವಿ ವಿಲ್ ಎನ್ಶೋರ್ ಇಟ್ ವಿಲ್ ಹ್ಯಾಪನ್. ನೀವು ಎಷ್ಟೇ ದೊಡ್ಡ ಶಕ್ತಿವಂತ ಆದ್ರೂ ಈ ಹೆಣಗಳು ಬಿದ್ದಿರೋದ ಬಗ್ಗೆ, ಈ ರೇಪುಗಳ ಬಗ್ಗೆ, ಈ ಹೆಣ ಊತಾಕಿರೋದ ಬಗ್ಗೆ ನ್ಯಾಯ ಕೊಡಿಸ್ತೀವಿ. ನೋಡೋಣ ಅದು ಎಷ್ಟು ಪ್ರಭಾವ ಆಗ್ತಿರೋ ಪ್ರಭಾವಕರಲ್ಲೂ 2,000 ಕೋಟಿ ಬೀಟ್ ನಡೀತಾ ಇದೆ ಅಂತ ವಿಧಾನಸೌಧದಲ್ಲಿ ಬ್ರೋಕರ್ಗಳು ಧರ್ಮಸ್ಥಳದ ವಿಚಾರಕ್ಕೆ ಸರ್ಕಾರ ತಲೆ ತೂಗಿಸಬಾರದು. 2,000 ಕೋಟಿ ಬೀಟ್ 500 ಕೋಟಿ, 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಬೀಟ್ ಅಂತೆ. ಜೊತೆನಲ್ಲಿ ಬ್ಯಾಕಪ್ ಅಲ್ಲಿ ಅಮೆರಿಕದಲ್ಲಿ ಮನೆ, ಯುಕೆನಲ್ಲಿ ಒಂದು ಮನೆ, ಹವಾಲದಲ್ಲಿ ದುಡ್ಡೆಲ್ಲ ಟ್ರಾನ್ಸ್ಫರ್. ಯಾರು ಅಂತ ಹೇಳ್ಬೇಕಾಗಿಲ್ಲ. ಆ ಬೇವರ್ಸಿ ನನ್ನ ಮಕ್ಕಳು ಯಾರು ಅತ್ಯಾಚಾರ ಮಾಡಿದ್ರಲ್ಲ, ಆ ಬೇವರ್ಸಿ ಕುಟುಂಬ ಸಮೇತ ಓಡೋಗಕ್ಕೆ ಸ್ಕೆಚ್ ಹಾಕಿದ್ದಾರೆ. ಮಾಡೋ ದೇವ್ರನ್ನ ಇಟ್ಕೊಂಡು ಮುಖವಾಡ ಹಾಕೊಂಡು ಪೇಟ ಕಟ್ಕೊಂಡು ಬಿಳೆ ಬಟ್ಟೆ ಹಾಕೊಂಡು ಬೇವರ್ಸಿ ಬಾಳ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೆಣ್ಮಕ್ಳು ಅತ್ಯಾಚಾರ ಮಾಡ್ಕೊಂಡು ಕೊಲೆ ಮಾಡಿ ಅದನ್ನು ಊತ ಹಾಕಿ ನೀನೊಬ್ಬ ದೈವ ಮಾನವ ಅಂತ ತೋರಿಸ್ಕೊಂಡು ಬೇವರ್ಸಿ ನನ್ನ ಮಗನೇ ಸರ್ಕಾರಕ್ಕೆ ಲಂಚ ಕೊಟ್ಕೊಂಡು ಇದೆಯಲ್ಲ, ನಮ್ಮಂತ ಬುದ್ಧಿ ಇಲ್ದವ್ರು ತಗೊಂಬಂದು ಉಂಡಿಗೆ ಹಾಕ್ತಿವಿ, ಅದು ನಿನ್ ದುಡ್ಡು ಅನ್ಕೊಂಡು ಈ ರೀತಿ ಅತ್ಯಾಚಾರಗಳನ್ನ ಮಾಡಕ್ಕೆ, ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ನಿನ್ನ ಗೂಂಡಾಗಿರಿಯನ್ನ ಬಳಸ್ಕೋ ಬೇಕಾಗಿದೆಯಲ್ಲ. ನಾವು ಧರ್ಮದ ವಿರುದ್ಧ ಅಲ್ಲ, ನಾವು ಹಿಂದುತ್ವದ ವಿರುದ್ಧ ಅಲ್ಲ, ನಾವು ಧರ್ಮದ ದೈವದ ವಿರುದ್ಧ ಅಲ್ಲ, ಬೇವರ್ಸಿಗಳ ಕೊಲೆ ಮಾಡಿರೋರ ವಿರುದ್ಧ, ಆ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತಾರ ಆ ಬೇವರ್ಸಿಗಳ ವಿರುದ್ಧ, ಆ ಕೊಲೆಗಾರರ ವಿರುದ್ಧ, ಆ ಅತ್ಯಾಚಾರಿಗಳ ವಿರುದ್ಧ ವಿ ವಿಲ್ ವಾಯ್ಸ್ ಅಂಡ್ ವಿ ವಿಲ್ ಕಂಟಿನ್ಯೂ ಟು ವಾಯ್ಸ್ ಅಂಟಿಲ್ ವಿ ಗೆಟ್ ಜಸ್ಟಿಸ್. ಇಂಟರ್ನ್ಯಾಷನಲ್ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಮಾಧ್ಯಮಗಳು ಬರಿತಾ ಇದ್ದಾರೆ, ನ್ಯಾಷನಲ್ ಮಾಧ್ಯಮ ಟೈಮ್ಸ್ ನಾವು ರಿಪೋರ್ಟಿಂಗ್ ಮಾಡ್ತಾ ಇದೆ. ಪಕ್ಕದಲ್ಲಿರೋ ರಾಜ್ಯದಲ್ಲಿ ಮಲಯಾಳದಲ್ಲಿ ನ್ಯೂಸ್ 18 ರಿಪೋರ್ಟ್ ಮಾಡ್ತಿದ್ರೆ ಏನೋ ಆಗಿರೋದು ಕರ್ನಾಟಕದ ಮಾಧ್ಯಮಗಳಿಗೆ ಲಕ್ವಾ ಹೊಡೆದಿದೆಯೇನೋ ನಿಮ್ಗೆಲ್ಲ. ಯಾಕೆ ಮಾತಾಡಕ್ ತಾಕತ್ತಿಲ್ವಾ? ದರ್ಶನ್ ಬಿಟ್ಟಿ ಸಿಕ್ಕದ, ದರ್ಶನ್ ದಮ್ ಹೊಡ್ದ, ದರ್ಶನ್ ಮಲ್ಕೊಂಡ, ದರ್ಶನ್ ಎದ್ದ. 6 ತಿಂಗಳು ಹೊಡೆದ್ರೆ ಯಾರು ಕಾಸು ಕೊಟ್ರು? ಫಂಡಿಂಗ್ ಮಾಡಿದ್ರ? ದರ್ಶನ್ ಎಕ್ಸ್ಪೋಸ್ ಮಾಡಕ್ಕೆ ಅವನು ಫಂಡಿಂಗ್ ಮಾಡವನೆ. ಇಲ್ಲಿ ಇದನ್ನ ಮುಚ್ಚಾಕಕ್ಕೆ ಫಂಡಿಂಗ್ ಆಗಿರ್ಬೋದಾ? ಪ್ರಶ್ನೆ ಇದೆ. ಜನ ಕೇಳ್ತಾ ಇದಾರೆ, ಮಾಧ್ಯಮಗಳಿಗೆ ಕಾಸು ಬಂದಿದ್ಯಾ? ಮಾಧ್ಯಮಗಳಿಗೆ ಬ್ರೀಫ್ ಕೇಸ್ ಬಂದಿದ್ಯಾ? ಅದಕ್ಕೆ ಲಕ್ವಾ ಹೊಡೆದಿದ್ಯಾ ಮಾಧ್ಯಮಗಳಿಗೆ? ಸಹಜವಾಗಿ ಜನ ಕೇಳಬೇಕಾಯ್ತ. ನನಗೇನು ಆಗ್ಬೇಕಾಗಿಲ್ಲ, ನನ್ನ ಬಗ್ಗೆ ನೀವು ಏನ್ ಬಡಿದ್ರು ಐ ಡೋಂಟ್ ಕೇರ್. ಯಾಕಂದ್ರೆ ನಾನು ನನ್ನ ತನವನ್ನ ಇಟ್ಕೊಂಡು ಬೆಳೆದವನು. ಚೀಫ್ ಎಡಿಟರ್ಗಳಿಗೆ, ರಿಪೋರ್ಟರ್ಗಳಿಗೆ, ಸ್ಯಾಟಲೈಟ್ ಓನರ್ಗಳಿಗೆ ನಿಮ್ಗೊಂದು ಪ್ರಶ್ನೆ, ಮಾನವೀಯತೆ ಇದೆ ನಿಮ್ಗೆಲ್ಲರಿಗೂ? ಇಷ್ಟು ದೊಡ್ಡ ಹಗರಣವನ್ನ ಲಕ್ವಾ ಹೊಡೆದಿರೋ ತರ, ಏನು ಗೊತ್ತಿಲ್ಲದ ತರ ಸತ್ತ ಶವಗಳ ತರ ಇದೀರಾ. ಮತ್ತೆ ಏನಕ್ಕೆ ಬೇಕು ಮಾಧ್ಯಮ? ಸುಳ್ಳು ತೋರ್ಸಕ, ಪುಂಗಾಕ, ಯಾರಾದ್ರೂ ಪೂಜಾರಿ ಕರ್ಕೊಂಡ್ಬಂದು ಆ ಭವಿಷ್ಯ ಹೇಳಿಸಿ ಜನಗಳನ್ನ ದಿಕ್ತಪ್ಸಕ? ಯಾಕೆ ಇಷ್ಟು ದೊಡ್ಡ ಹಗರಣ ಆಗಿದೆಯಲ್ಲ, ಇಷ್ಟು ದೊಡ್ಡ ಕೊಲೆ ಆಗಿದೆಯಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಮಾಧ್ಯಮಗಳು? ವೈ ಆರ್ ಯು ನಾಟ್ ಸ್ಪೀಕಿಂಗ್? ವಾಟ್ ಈಸ್ ಸ್ಟಾಪಿಂಗ್ ಯು? ಮೂಡುಬಿದಿರೆನಲ್ಲಿ ಆಳ್ವ ಕಾಲೇಜಲ್ಲಿ ಆ ಬೇವರ್ಸಿ ನನ್ನ ಮಕ್ಕಳ ಲೆಕ್ಚರ್ಗಳು ಹೆಣ್ಮಕ್ಳನ್ನ ರೇಪ್ಗಳು ಮಾಡ್ತಾ ಇದಾರೆ, ಆತ್ಮಹತ್ಯೆಗಳಾಗಿದೆ. ಅದ್ರ ಬಗ್ಗೆ ಚಕಾರ ಎತ್ತಲ್ಲ. ಯಾಕೆ? ಆಳ್ವನೇನ ತಂದ್ಕೊಟ್ನ ಕಟ್ಟುಗಳು? ನನಗೆ ಡೌಟ್ ಇದೆಯಪ್ಪ, ನಾನು ನೇರವಾಗಿ ಕೇಳ್ತೀನಿ. ಆಳ್ವ ಕಾಲೇಜಲ್ಲಿ 16 ಹೆಣ್ಣು ಮಕ್ಕಳ ಅತ್ಯಾಚಾರ, ಸೂಸೈಡು. ಅವ್ರು ಅತ್ಯಾಚಾರ ಆದಾಗ ಸೂಸೈಡ್ ಮಾಡ್ಕೊಂಡ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದಕ್ಕಾಗಿಲ್ಲ ಅಂತ ಅದನ್ನ ಮುಚ್ಚಾಕುವಂತ ಮಾಧ್ಯಮಗಳು. ಪ್ರಾಣಕ್ಕೆ ಬೆಲೆ ಇಲ್ವಾ? ಅತ್ಯಾಚಾರ ಆಗ್ತಾ ನಿಮ್ಮನೆ ಹೆಣ್ಮಕ್ಳು, ಚೀಫ್ ಎಡಿಟರ್, ಸ್ಯಾಟಲೈಟ್ ಟಿವಿ ಚಾನಲ್ ಓನರ್ಗಳ ನಿಮ್ಮನೆ ಹೆಣ್ಮಕ್ಳನ್ನ ರೇಪ್ ಆದ್ರೆ ಇದೇ ತರ ಮುಚ್ಚಾಕಿದ್ರೆ, ಇದೇ ತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರೇನ್ರೋ? ಆಳ್ವ ಕಾಲೇಜಲ್ಲಿ ಸ್ಪೋರ್ಟ್ಸ್ ಕಾಲೇಜು, ಫೇಮಸ್ ಸ್ಪೋರ್ಟ್ಸ್ ಕಾಲೇಜು, ಅಟ್ಕಟ್ಟಾಗಿ ಹೆಣ್ಮಕ್ಳು ಇರ್ತಾರೆ, ಮಜಾ ಮಾಡಕ್ ಬೇಕು ಮಾಡ್ಬಿಡೋದು, ವಿಡಿಯೋ ಮಾಡ್ಕೊಳೋದು, ಬ್ಲಾಕ್ ಮೇಲ್ ಮಾಡೋದು. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಲ್ಲಿ ಸರಿಯಾಗಿ ಓದೋಕ್ಕಾಗಿಲ್ಲ ಅಂತೇಳಿ ಮಾಧ್ಯಮಗಳ ಕೈಲಿ ಅದನ್ನ ಬರ್ಸೋದು, ಪೊಲೀಸರು ಕಾಸು ಕೊಡೋದು. ನೆನ್ನೆಯಿಂದ ಕಂಟಿನ್ಯೂಸ್ ಆಗಿ ಒಂದು 100 ಸತಿ ಫೋನ್ ಮಾಡಿದ್ದೀನಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ. ಆ ಮಹಿಳಾ ಆಯೋಗ ಆ ಆಳ್ವ ಕಾಲೇಜನ್ನ ರೆಫರ್ ಮಾಡಿದ್ರೆ ಅವನು ರೈಟ್ ಇರ್ತದ ಲ್ಯಾಂಡ್ಲೈನ್ ಫೋನ್ ನಂಬರು. ಇನ್ಸ್ಪೆಕ್ಟರ್ ಒಂದು 100 ಸತಿ ಫೋನ್ ಮಾಡಿದ್ದೀನಿ. ಎಷ್ಟು ಎಂಜಲ್ ತಿಂದವನ, ಎತ್ತಿಲ್ಲ ಫೋನ್ ಅವನು. ಎಂಜಲ್ ಕಾಸಿಗೆ ಮಾರಾಟ ಆಗೋ ಅಂತ ನಿಮ್ಮಂತ ಭ್ರಷ್ಟ ಪೊಲೀಸರು, ಲಕ್ವಾ ಹೊಡೆದಿರುವಂತ ಕರ್ನಾಟಕ ರಾಜ್ಯದ ಸ್ಯಾಟಲೈಟ್ ಓನರ್ಗಳು, ಇನ್ನೊಬ್ಬ ಅವನೇ ಅದೆಷ್ಟು ಇಸ್ಕೊಂಬಂದ ಗೊತ್ತಿಲ್ಲ, ಹೊಡಿತಾವನೆ ಕೂತ್ಕೊಂಡು, ಅವನೇ ಆಂಕರು, ಅವನೇ ಓನರು, ಅವನೇ ಸತ್ಯಹರಿಶ್ಚಂದ್ರ ಮೊಮ್ಮಗ, ಅವನೇ ಕೂತ್ಕೊಂಡು ಮಾತಾಡೋದು. ಕಮೆಂಟ್ ಆಫ್ ಮಾಡ್ತಾನೆ. ಅವನು ಎಂತ ಇರ್ಬೋದು ಲೆಕ್ಕ ಹಾಕಳಿ. ಯಾವ ಮಟ್ಟಕ್ಕೆ ಬಡವರ ಹೆಣ್ಮಕ್ಳ ಅತ್ಯಾಚಾರ, ಕಿಡ್ನಾಪ್ ಅನ್ನ ದಿಕ್ಕು ತಪ್ಪಿಸುವಂತ ಮಾಧ್ಯಮಗಳು, ಪೊಲೀಸರು, ವ್ಯವಸ್ಥೆ, ಸರ್ಕಾರ, ಒಬ್ಬ ಬಾಯಿಲ್ಲದಂತ ಹೋಮ್ ಮಿನಿಸ್ಟ್ರು, ಯಾರ ನಮ್ಮಂತವ್ರು ಲಬಲಬ ಅಂತ ಯೂಟ್ಯೂಬ್ ಅಲ್ಲಿ ಬಡ್ಕೊಂತ ಇದೀವಿ.
ಫೇಸ್ಬುಕ್ ಅಲ್ಲಿ ಬಡ್ಕೊಂತ ಇದ್ದೀವಿ. ಒಂದಷ್ಟು ಜನ ಅವರು ಪಾಪ ಮಾತಾಡ್ತಾ ಇದಾರೆ. ಆಮೇಲೆ ಅವ್ರ ಮೇಲೆ ಬೆಟ್ಟು ತೋರಿಸೋದು, ಅವ್ನು ರವಿ ಇದನ್ನಲ್ಲ ಮಂಗಳೂರು ರೋಲ್ ಕಾಲ್, ಅವನು ಸಸ್ಪೆಂಡೆಡ್ ಆಫೀಸರ್, ಅವನು ಏನೋ ಆ ಸ್ಯಾಟಲೈಟ್ ಚಾನಲ್ ಓನರ್ ಯಶವಂತಪುರದಲ್ಲಿ ಅವ್ನು ಕೂತ್ಕೊಂಡು ಅವ್ನು ರೋಲ್ ಕಾಲು. ನೀನೇನು ನೀನೇನೋ ಹೊಸ ಮನೆ ಕಟ್ಟದಂತೆ ನೀನೇನು ನಿನ್ ಬಗ್ಗೆ ನಮ್ಮ ಹತ್ರ ಇನ್ಫಾರ್ಮೇಶನ್ ಇಲ್ಲ, ಎಲ್ಲ ಮಡ್ಕೊಂಡಿದ್ದೇವೆ. ಧರ್ಮಸ್ಥಳ ಜೊತೆನಲ್ಲಿ ಬೆಂಗಳೂರಿನ ಮಾಧ್ಯಮದ ಟೀಮ್ಗಳು ಕೂಡ ಇನ್ಫಾರ್ಮೇಶನ್ ಇದೆ. ನೀವೆಲ್ಲ ಯಾರು ಅಂಡರ್ ಎಸ್ಟಿಮೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೊಬ್ಬರ ಬಗ್ಗೆ ಬೆಟ್ ತೋರಿಸಿದ್ರೆ ನ್ಯಾಯದ ಪರವಾಗಿ ನಿಂತ್ಕೊಂಡಿಲ್ಲ ಅಂತಂದ್ರೆ ನಿಮ್ಗಳನ್ನ ಕೂಡ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ಹೊಟ್ಟೆಗೇನೋ ತಿಂತೀರಾ? ಪಬ್ಲಿಕ್ ಟಿವಿ ರಂಗನಾಥ್ ಅವ್ರೆ ಯಾಕೆ ಮಾತಾಡ್ತಾ ಇಲ್ಲ? ಪವರ್ ಟಿವಿ ಅವ್ರ ಸ್ಟ್ಯಾಂಡ್ ನ್ಯೂಟ್ರಲ್ ಸ್ಟ್ಯಾಂಡ್ ಇಲ್ಲ. ಆರೋಪಿಗಳ ಪರವಾಗಿ ನಿಂತ್ಕೊಂಡ್ಬಿಟ್ಟಲ್ಲ ರಾಕೇಶ್ ಶೆಟ್ಟಿ. ಹೊಟ್ಟೆ ಉರಿತದೆ. ನಿಮ್ ಮನೆ ಹೆಣ್ಮಕ್ಳನ್ನ ನಿನಗೆ ಆ ಪ್ರಮೇಯನೇ ಬರಲ್ಲ. ನಿನಗೆ ಕಂಡವ್ರ ಹೆಣ್ಮಕ್ಳಲ್ವಾ? ನಿನ್ ಮನೇಲಿ ಹೆಣ್ಮಕ್ಳು ಇದ್ದಿದ್ರೆ ನಿನ್ ಗೊತ್ತಾಗಿರೋದು. ರಾಕೇಶ್ ಶೆಟ್ರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀಯಾ? ಸುವರ್ಣ ಯಾಕೆ ಮಾತಾಡ್ತಾ ಇಲ್ಲ? ಅಜಿತ್ ಹನುಮಕ್ಕನವರು ಜಾತಿ ಧರ್ಮದ ಬಗ್ಗೆ ಗಂಟೆಗಟ್ಲೆ ಭಾಷಣ ಕೊಡ್ತೀಯಲ್ಲಪ್ಪ. ಯಾಕೆ? ಧರ್ಮಸ್ಥಳದ್ದು ಆ ಜೈನು ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡೋ. ಈಗ ನಾನು ಹಿಂದೂಗಳ ಪರವಾಗಿನೇ ಮಾತಾಡ್ತಾ ಇರೋದು. ಹಿಂದೂಗಳ ಹೆಣ್ಮಕ್ಳನ್ನ ಒಬ್ಬ ಜೈನ್ ಕುಟುಂಬ ಭೀಕರವಾಗಿ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ. ಈಗ ಯಾಕೋ ಬಾಯಿ ಬಿದ್ದೋಗಿದ್ಯಾ? ಬಾಯಿ ಬಿದ್ದೋಗಿದ್ಯಾ? ನಿಮ್ ಬಾಯಿಗಳೆಲ್ಲ ಬಿದ್ದೋಗಿದ್ಯಾ? ಯಾಕೆ? ಅವ್ರು ಹಿಂದೂ ಹೆಣ್ಮಕ್ಳೆಲ್ಲ ಸತ್ತೋದವರು. ದೇವರನ್ನ ನೋಡಕ್ ಹೋಗಿ, ದೇವಸ್ಥಾನವನ್ನ ನೋಡಕ್ ಹೋಗಿ ಸತ್ತೋದ್ರಲ್ಲ, ಅವ್ರು ಯಾರು ಹಿಂದೂ ಹೆಣ್ಮಕ್ಳಲ್ಲ. ಒಬ್ಬ ಜೈನ್ ಕುಟುಂಬ ಇಷ್ಟು ಮಟ್ಟಿಗೆ ಒಂದು ವಿಕೃತವನ್ನ ಮೆರೆದಿದ್ದಾರಲ್ಲ. ಏನಾಗಿದೆ ನಿಮ್ಗೆಲ್ಲ? ಸರ್ಕಾರ ತಲೆ ಕೆಡಿಸ್ಕಂತಲ್ಲ. ಡಿ ಕೆ ಶಿವಕುಮಾರ್ಗೆ ಧರ್ಮಸ್ಥಳ ವಿಚಾರದಲ್ಲಿ ಅಡ್ಡ ಯಾರು ಬರಬಾರ್ದು, SIT ಫಾರ್ಮ್ ಆಗಬಾರ್ದು, ಆ ಗೋಮುಖ ವ್ಯಾಘ್ರ ಪ್ರೊಟೆಕ್ಟ್ ಮಾಡ್ಕೊಬೇಕು. ಇನ್ನು ಇವರೇ ಪ್ರೊಟೆಕ್ಟ್ ಮಾಡಿದ್ರೆ ಸತ್ಯ ಎಲ್ಲಿ ಹೊರಗಡೆ ಬರ್ತದೆ? ಪೊಲೀಸರು ಇಲ್ಲಿ ಕೆಲಸ ಮಾಡ್ತಾರೆ, ಸಮಾಜಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ? ಬಡವರ ಹೆಣ್ಣು ಮಕ್ಕಳು ಮಣ್ಣಾದವ್ರಿಗೆ ನ್ಯಾಯ ಯಾರು ಕೊಡ್ತಾರೆ? ಹಂಗಾರೆ ಬಡವ್ರ ಸರ್ಕಾರ ಅಂತ ಹೇಳಿದ್ದು ಸುಳ್ಳ ಕಾಂಗ್ರೆಸ್ ಅವರು. ಏನೋ ಮಾಡ್ತಿರಲ್ಲ. ಬಡವರಿಗೆ 2 kg ಅಕ್ಕಿ ಕೊಡೋದು, ಬಡವರಿಗೆ 2,000 ರೂಪಾಯಿ ಕಾಸು ಹಾಕೋದು, ಬಡವರ ಹೆಣ್ಮಕ್ಳಿಗೆ ಬಸ್ ಕೊಡೋದು ರೇಪ್ ಆಗಿ ಬರ್ಲಿ ಅಂತನ. ಆ ರೇಪ್ ಆಗಿ ಬಂದಾಗ ನಾವೇನೋ ಮಾಡ್ಲಪ್ಪ, ಆಳ್ವಯಸ ಅವರೆಲ್ಲ ಏನೋ ಮಾಡ್ಕೊಳ್ಳಿ, ಅವ್ರ ಇಷ್ಟ ಮಜಾ ಮಾಡ್ಲಿ ಹೆಣ್ಮಕ್ಳ ಜೊತೆ ಬೇವರ್ಸಿ ನನ್ನ ಮಕ್ಕಳ. ಮತ್ತೆ ಇನ್ನೇನ್ಕೋಬೇಕು ಸರ್ಕಾರ? ಇನ್ನೇನಕ್ಕೆ ಬೇಕು ಸರ್ಕಾರ? ಆಳ್ವ ಮೂಡಬಿದ್ರೆ ಆಳ್ವ ಕಾಲೇಜಲ್ಲಿ ಸರಣಿ ರೇಪ್ಗಳಾಗಿದೆ. ಅಲ್ಲಿರೋ ಲೆಕ್ಚರ್ಗಳು ರೇಪ್ ಮಾಡಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಬೆಂಗಳೂರಿನ ಪೊಲೀಸ್ ಸ್ಟೇಷನ್ FIR ಆಗಿದೆ. ಯಾಕೆ ಮಾಧ್ಯಮಗಳು ತೋರಿಸ್ತಾ ಇಲ್ಲ? ಮೂಡಬಿದ್ರೆ ಯಾಕೆ ತೋರಿಸ್ತಾ ಇಲ್ಲ? ಯಾಕಂದ್ರೆ ಬ್ರೀಫ್ ಕೇಸ್, ಅವರೆಲ್ಲ ಬ್ರೀಫ್ ಕೇಸು. ಒಳ್ಳೆಯವರು ರೇಪ್ ಮಾಡಿದ್ರೆ, ದುಡ್ಡಿರೋ ರೇಪ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತೆ ಇದಕ್ಕೆ ಯಾಕೆ ಮಾಧ್ಯಮ? ಹೇಳ್ರಿ, ನಾವು ಮಾಧ್ಯಮ ಅಲ್ಲ ಡ್ಯಾಶ್ ಅಂತ. ಮಾ ಡ್ಯಾಶ್ ಹೇಳಿ. ಒಬ್ಬನ್ ಬಾಯಿ ಬಿಡ್ತಾ ಇಲ್ವಲ್ಲೋ? 2,000 ರೂಪಾಯಿ ನೋಟ್ ಬಗ್ಗೆ ಬ್ಲೇಡ್ ಆಗ್ದ ಒಬ್ಬ ಅಬ್ಬಾ ತಲೆ ಕೆಟ್ಟೋಗ್ಬಿಡ್ತು. ಹೆಂಗ್ ಪ್ರಮೋಟ್ ಮಾಡ್ತಾರೆ ಇವರು? ಸರ್ಕಾರಗಳನ್ನ ಕಾಸು ಕೊಟ್ಬಿಟ್ರೆ ಅಂತಂದ್ರೆ ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಅದಕ್ಕೆ ಕಾಸು ಬಂದಿದೆ. ನನಗೆ ಯಾರೋ ಹೇಳಿದ್ರು, ಒಬ್ಬ ಯಾರೋ ಟಿವಿ ಬ್ರೋಕರು 500 ಕೋಟಿ ಇಸ್ಕೊಂಬಂದವನಂತೆ. 500 ಕೋಟಿ ತಗೊಂಬಂದು ಎಲ್ಲಾರ್ಗು ಹಂಚೋನ, ಅದಕ್ಕೆ ಎಲ್ಲರಿಗೂ ಲಕ್ವಾ ಹೊಡೆದಿದೆ ಅಂತಂದ್ರು. ನಿಜ, ನೀವು ಯಾರೋ ಮಾತಾಡಿಲ್ಲ ಅಂದ್ರೆ 500 ಕೋಟಿ ಇಸ್ಕೊಂಬಂದು ಹಂಚ್ಕೊಂಡಿರೋದು ನಿಜ ಅಂತ ನಾವೆಲ್ಲ ಅನ್ಕೊಂತೀವಿ. ನೀವು ತೋರಿಸೋ ಅಂತ ಸುಳ್ಳು ಕಾರ್ಯಕ್ರಮಗಳು, ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಪ್ರವೋಕ್ ಮಾಡಿ ಜಾತಿಗಳ ಬಗ್ಗೆ ಅಜಿತ್ ಹನುಮಕ್ಕನವ್ರು ಗಂಟೆಗಟ್ಟಲೆ ಮಾತಾಡ್ತೀಯಲ್ಲನಪ್ಪ. ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡೋ. ಹಿಂದೂ ಹೆಣ್ಮಕ್ಳ ಅತ್ಯಾಚಾರ ಆಗಿದೆ. ಅವನು ಯಾರೋ ಭೀಮಾ 7 ಸುಳ್ಳಾಗಿದ್ರೆ ಏನೋ FIR ಆಗಿರೋದಾ? ಅಲ್ಲಿ ನಡೆದಿರೋ ಸರಣಿ ಹತ್ಯೆಗಳ ಬಗ್ಗೆ ಮ್ಯಾಜಿಸ್ಟ್ರೇಟು ಸ್ವಾಯಿಚ್ಛಾಳಿಕೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಲೆವೆಲ್ ಇದೆ. SIT ಸಿದ್ದರಾಮಯ್ಯ ಸರ್ಕಾರ SITನ ರಚನೆ ಮಾಡಬೇಕು. ಸಿದ್ದರಾಮಯ್ಯ ರೆಡಿ ಇದಾರಂತೆ. ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ಈ ಒಂದು SIT ರಚನೆ ಮಾಡಕ್ಕೆ ಫುಲ್ ವಿತ್ 100% ಸಿದ್ದರಾಮಯ್ಯ ರೆಡಿ ಇದಾರೆ. ಅಡ್ಡ ಬರ್ತಾ ಇರೋದು ಡಿ ಕೆ ಶಿವಕುಮಾರ್. ಯಾಕ್ರಿ ಅಡ್ಡ ಬರ್ತಾ ಇದ್ದೀರಾ? ಬೆಂಗಳೂರು ಇನ್ಚಾರ್ಜ್, ಒಕ್ಕಲಿಗರ ನಾಯಕ. ಎಲ್ಲೋದ್ರು ಸ್ವಾಮೀಜಿಗಳು? ಒಬ್ಬ ಸ್ವಾಮೀಜಿ ಮಾತಾಡ್ತಾ ಇಲ್ಲ. ಯಾಕೆ? ನಿಮ್ದು ಉಳುಕಿದ್ಯಾ? ನಿಮ್ದು ಚಿತ್ರದುರ್ಗ ಸ್ವಾಮೀಜಿ, ಮುರುಘಾ ಮಠ ಉದಾಹರಣೆ ಇದೆ. ನಾವು ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಒಬ್ಬ ಸ್ವಾಮೀಜಿ ಮಾತಾಡ್ತಾ ಇಲ್ಲ. ಬೆಲೆ ಏರಿಕೆ ಆದ್ರೆ ಮಾತಾಡಲ್ಲ, ಅತ್ಯಾಚಾರ ಆದ್ರೆ ಮಾತಾಡಲ್ಲ, ಜನರನ್ನ ಕಿತ್ಕೊಂಡ್ ತಿಂದ್ರೆ ಮಾತಾಡಲ್ಲ ಸ್ವಾಮಿಗಳು. ಮತ್ತೆ ಇನ್ನೇನಕ್ಕೆ? ಯಾಕೆ ಮಾತಾಡ್ತಾ ಇಲ್ಲ? ಮಾಧ್ಯಮಗಳಿಗೆ ಮಾಧ್ಯಮದ ಬ್ರೋಕರ್ 500 ಕೋಟಿ ಇಸ್ಕೊಂಬಂದಂತೆ ಎಲ್ಲಾರು ಹಂಚ್ಕೊಂಡಿದೀವಿ ಅಂತಂದ್ರು. ನನಗೆ ಗೊತ್ತಿಲ್ಲಪ್ಪ.
ನೀವು ಹಂಚ್ಕೊಂಡಿಲ್ಲ ಅಂದ್ರೆ ಬಾಯಿ ಬಿಟ್ಟು ಮಾತಾಡಬೇಕು. ಹಂಚ್ಕೊಂಡಿದ್ರೆ ಖಂಡಿತವಾಗಿ ನಿಮ್ ಬಾಯಿಗೆ ಲಕ್ವ ಹೊಡೆದಿದೆ, ನೀವು ಮಾತಾಡಲ್ಲ. ನೀವೇನಿದ್ರು ಹಿಂದೂ ಮುಸ್ಲಿಮು ಲವ್ ಜಿಹಾದು ಇಷ್ಟು ಬಿಟ್ರೆ ನೀವೇನು ಮಾತಾಡಲ್ಲ. ಏನಾಗಿದೆ ಕಣ್ರಿ ನಮ್ ಕರ್ನಾಟಕ? ನೈಜೀರಿಯಾನಾ, ಯಾವ್ದಾದ್ರು ಸೌತ್ ಆಫ್ರಿಕನ್ ಕಂಟ್ರಿನಾ? ಒಬ್ಬ ದೈವ ಮಾನವ ಅಂತ ಹೇಳ್ಕೊಂಡು ಕಾಲಿಗೆ ಬೆಳೆಸ್ಕೊಳೋ ಅಂತ ಕುಟುಂಬ ಇಂಥ ಬೇವರ್ಸಿ ಅಲ್ಕಾ ಕೆಲಸ ಮಾಡಿ ಯಾವ ಮಟ್ಟದ ಸಿಸ್ಟಮ್ ಅನ್ನ ಹೋಲ್ಡ್ ಮಾಡಿಕೊಂಡು ಒಬ್ಬ ಜೈನ್ ಕುಟುಂಬ ಹಿಂದೂ ಹೆಣ್ಮಕ್ಳನ್ನ ಏನೋ ಸರಣಿ ರೇಪ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಹಿಂದೂ ಸಮುದಾಯ ಎದ್ದೇಳ್ತಾ ಇಲ್ಲ. ಅದ್ರಲ್ಲಿ ಆದವರು ಎಷ್ಟೋ ಜನ ಶೂದ್ರ ಹೆಣ್ಮಕ್ಳು, ಒಕ್ಕಲಿಗರ ಹೆಣ್ಮಕ್ಳು, ಲಿಂಗಾಯತರ ಹೆಣ್ಮಕ್ಳು, ಗೋವಾದ ಮರಾಠಿಗರು ಎಲ್ಲರೂ ಸತ್ತಿದ್ದಾರೆ. ಎಲ್ಲ ಜಾತಿಯವರು ಸತ್ತಿದ್ದಾರೆ. ಎಲ್ಲ ಕೆಳವರ್ಗದವ್ರೆ. ಇದೆಲ್ಲ ಮಾಡ್ರು ಒಬ್ಬ ಜೈನ್ ಹಿಂದೂ ದೇವಸ್ಥಾನದ ಅಧಿಪತಿಯಾಗಿ ಮಾಡಿರುವಂತ ಹಲ್ಕ ಕೆಲಸ. ಅಲ್ಲೆಲ್ಲ ಬಲಿಯಾಗಿರೋದು ಹಿಂದೂ ಹೆಣ್ಮಕ್ಳು. ಒಬ್ಬ ಹಿಂದೂ ಹೋರಾಟಗಾರ ಗೂಗಲ್ ಪೇ ಲೀಡ್ರು ಮಾತಾಡ್ತಾ ಇಲ್ಲ. ಯಾಕ್ರೋ ಲಕ್ವ ಹೊಡೆದಿದ್ಯಾ? ಅಲ್ಲೆಲ್ಲ ರಾಮನಗರಕ್ಕೆ ಹೋಗಿ ಹಸುಗಳು ಸಿಕ್ಕರೆ ಹಸುಗಳಿಗಿಂತ ಕಡೆ ನಮ್ಮ ಹೆಣ್ಮಕ್ಳು. ಪ್ರಾಣಿಗಳ ಬಗ್ಗೆ ಖಂಡಿತ ನಮ್ಗೆ ದಯೆ ಇದೆ. ನಾನು ಐ ಎ ಪ್ಯೂರ್ ವೆಜಿಟೇರಿಯನ್. ಪ್ರಾಣಿನ ಕೊಂದು ತಿನ್ನಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಒಕ್ಕಲಿಗ ನಮ್ಮ ಮನೇಲೆಲ್ಲ ಮಾಂಸ ತಿಂತಾರೆ. ನಮ್ಮ ಇವರು ಬಾಲಗಂಗ ಸ್ವಾಮೀಜಿ ಹೇಳ್ತಾರೋ ಶೂದ್ರ ಮಠ ಇದು, ಶೂದ್ರು ಮಾಂಸ ತಿನ್ನೋರ್ ಮಠ 100%. ನಾನ್ ತಿನ್ನಲ್ಲ. ನನ್ಗೆ ಯಾಕಂತಂದ್ರೆ ಆ ಪ್ರಾಣಿನ ಕೊಂದು ತಿನ್ನಕ್ಕೆ ನನ್ ಮನ್ಸಾಗಲ್ಲ. ಹಂಗನ್ಬಿಟ್ಟು ತಿನ್ನೋರ್ ಬಗ್ಗೆ ನನ್ಗೇನು ಸಮಸ್ಯೆ ಇಲ್ಲ, ಅವ್ರು ತಿನ್ಕೊಂಡ್ಲಿ. ನಾನ್ ಪಡೆದ ಅಂತಂದ್ರೆ ಹಸುಗಳು ಪ್ರಾಣಿಗಳಿಗಿಂತ ಕೆಟ್ಟೋದ್ರ ನಮ್ಮ ಹೆಣ್ಮಕ್ಳು. ಹಸುಗಳ ವಿಚಾರಕ್ಕೆ ಹೋರಾಟ ಮಾಡೋ ವ್ಯಕ್ತಿಗಳು ಯಾಕೆ ನಮ್ಮ ಹೆಣ್ಮಕ್ಳು ಒಕ್ಕಲಿಗ ಹಿಂದೂ ಹೆಣ್ಮಕ್ಕಳ ಸಾವಿಗೆ, ರೇಪ್ಗೆ, ಆ ಸ್ಮಶಾನಕ್ಕೆ ಕಳಿಸಿದ ರೀತಿಯ ಒಬ್ಬ ಜೈನ್ ವಿರುದ್ಧ ಯಾಕೆ ನಿಂತ್ಕೊಂತ ಇಲ್ಲ? ಯಾವಾಗ ನಿಮ್ಮನೇಲಿ ಹೆಣ ಬಿದ್ದಾಗ ಪ್ರಾಣಿಗಳಿಗಿಂತ ಕಡೆ ಆಗ್ಬಿಟ್ರಲ್ರಿ ನಮ್ಮ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು. ಪ್ರಾಣಿಗಳಿಗೋಸ್ಕರ ಹೋರಾಟ ಮಾಡೋ ಜನ ಇದಾರೆ, ನಮ್ಮ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡೋ ಜನನೇ ಇಲ್ಲ. ಯಾರನ್ನ ಸಾಬಿ ಹಸು ಕಟ್ಟು ಹಾಕೊಂಡ್ರೆ ಒಂದು 100 ಕ್ಯಾಮ್ರಾ, ಅದಕ್ಕೊಬ್ಬ ಇನ್ಸ್ಪೆಕ್ಟ್ರು. ಓಹೋಹೋ, ನಮ್ಮ ಹಸುಗಳ ಬಗ್ಗೆ ನನಗೂ ಇದೆ. ನಾವು ಕೂಡ ರೈತರು, ಎತ್ತುಗಳಿಕ್ಕೊಂಡವರು, ಹಸುಗಳಿಕ್ಕೊಂಡವರು. ಆ ಪ್ರಾಣಿಗಳನ್ನ ಏನಕ್ಕೆ ಬಳಸ್ತಾ ಇದೀವಿ, ನಮ್ಗೆ ಹೆಂಗ್ ಮಾಡ್ಕೊಂಡಿದ್ವಿ, ಅವುಗಳ ಜೊತೆ ನಾವು ಕೂಡ ಅವುಗಳ ಎತ್ತುಗಳ ಬಾಡಿ ಮೇಲೆ ನಾವು ಮಲ್ಕೊಂಡು ಅದರ ಆನಂದನ ಪಟ್ಟಿದ್ದೀವಿ. ನಮ್ಗೆ ಪ್ರಾಣಿಗಳ ಬಗ್ಗೆ ಗೌರವ ಇದೆ. ಬೇವರ್ಸಿ ನನ್ನ ಮಕ್ಕಳ ಪ್ರಾಣಿಗಳಿಗಿಂತ ನಮ್ಮ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳ ಅತ್ಯಾಚಾರ ಆಗಿದೆ. ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲಿ ಲಕ್ವ ಹೊಡೆದಿದ್ಯಾ? ಲಕ್ವಾನ ಹೊಡೆದಿದ್ದೀರನ್ರೋ ನಿಮ್ಗೆಲ್ಲ? ಏಯ್ ಮಕ್ಕಳ, ನಿಮ್ಗೆ ನಿಜವಾಗ್ಲು ವಿ ನೀಡ್ ಅದಕ್ಕೆ ಹೇಳೋದು. ನಾನು ಪದೇ ಹೇಳ್ತೀನಿ, ಎಷ್ಟೋ ಸತಿ ಹೇಳ್ತೀನಿ, ನಮ್ಮಂತವ್ರು CM ಆಗ್ಬೇಕು ಅಂತ. ಇದೇ ಕಾರಣಕ್ಕೆ ರೀ. CM ಆದವ್ನ ಕೆಲಸ ಮಾಡಲ್ಲ, ಸರ್ಕಾರದವ್ರು ಕೆಲಸ ಮಾಡಲ್ಲ, ಹೋಮ್ ಮಿನಿಸ್ಟರ್ ಬಾಯ್ ಬಿಡಲ್ಲ, ಪೊಲೀಸವ್ರ ಕೈನ ಕಟ್ಟಾಕೋದು. ಇನ್ನ ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿ ಸಿಗ್ತದೆ? ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಈ ಬೇವರ್ಸಿ ನನ್ನ ಮಕ್ಕಳು ಹಿಂದೂ ಮತ್ತೆ ಮುಸ್ಲಿಮನ ಗಲಾಟೆ ಮಾಡಿಟ್ಟಿದ್ದಾರೆ. ಸಂಚು ಯಾವ ಮಟ್ಟಿಗಿದೆ ಅಂತಂದ್ರೆ, ನನಗೆ ಮಂಗಳೂರಿಂದ ಫೋನು, ಸರ್ ಈ ವಾರದಲ್ಲಿ ಒಬ್ಬ ಹಿಂದೂ ಹೆಣ ಬೀಳ್ತದೆ, ಒಂದು ಮುಸ್ಲಿಂ ಹೆಣ ಬೀಳ್ತದೆ. ಬೇವರ್ಸಿ ನನ್ನ ಮಕ್ಕಳ, ನಿಜವಾಗ್ಲೂ ಹೇಳ್ತೀನಿ, ನೀವು ಈ ತರ ಏನಾದ್ರು ಸಂಚು ಮಾಡ್ಕೊಂಡು ಮಾಡಿದ್ರೆ ಪೊಲೀಸೋನ್ ಮನೆಗೆ ಹೋಗ್ತಾನೆ, ಇಲ್ಲ ಪೊಲೀಸೋನ ಲಾಠಿ ಮತ್ತೆ ಗನ್ನು ವರ್ಕ್ ಆಗುತ್ತೆ. ಇದಂತೂ ಖಂಡಿತ ನಿಜ. ನಾವು ಕೂಡ ವಾಚ್ ಮಾಡ್ತಾ ಇದೀವಿ. ವಿ ಆರ್ ಆಲ್ಸೋ ಈಕ್ವಲಿ ವಾಚಿಂಗ್ ಮಾನಿಟರಿಂಗ್ ದ ಸಿಸ್ಟಮ್. ಈ ಸಿಸ್ಟಮ್ ಅನ್ನ ಮಾನಿಟರ್ ಮಾಡ್ತಾ ಇದೀವಿ. ಒಬ್ಬ CM ಗೆ ಇರಲ್ಲ, ಅಷ್ಟು ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ಒಬ್ಬ CM ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಗಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಟೀಮ್ ಮಾಡ್ಕೊಂತ ಇದೆ. ವಿ ಆರ್ ಮಾನಿಟರಿಂಗ್ ಕರ್ನಾಟಕ ಅಂಡ್ ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಕೇಸ್. ಸುಮ್ನೆ ಗಿಮ್ನೆ ಕೈ ಇಟ್ಟಿಲ್ಲ, ಪೂರ್ತಿ ತಯಾರಿನಲ್ಲಿ ಇಟ್ಟಿರೋದು. ಒಡೆದ್ರೆ ಗುನ್ನ 2 ಭಾಗನೇ ಆಗಬೇಕು. ನ್ಯಾಯ ಅಂತೂ ಸಿಗಲೇಬೇಕು. ಓಕೆ, ಆ ಕುಟುಂಬ ಮಾಡಿಲ್ಲ. ಓಕೆ, ಯಾರು ಮಾಡಿದ್ರು? ಆ ರೇಪುಗಳನ್ನ ಯಾರು ಮಾಡಿದ್ರು? ಭೀಮನ್ ಕೇಳೋಣ, ಇನ್ವೆಸ್ಟಿಗೇಷನ್ ಮಾಡ್ಲಿ. ಇನ್ವೆಸ್ಟಿಗೇಷನ್ ಮಾಡಕ್ಕೆ SITನೇ ಫಾರ್ಮ್ ಮಾಡಲ್ಲ ಅಂದ್ಮೇಲೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದ್ರೆ ಸಮಾಜಕ್ಕೆ ಸತ್ಯ ಹೆಂಗ್ ಗೊತ್ತಾಗುತ್ತೆ? ಸಿದ್ದರಾಮಯ್ಯನವರೇ, ಹೆಂಗ್ ಗೊತ್ತಾಗುತ್ತೆ? ಹೌ ಆರ್ ವಿ ಗೋಯಿಂಗ್ ಟು ನೋ ದಟ್ ವಾಟ್ ಈಸ್ ಅ ಟ್ರೂತ್? ನೀವು SITನೇ ಫಾರ್ಮ್ ಮಾಡಲ್ಲ, DK ಶಿವಕುಮಾರ್ ಅಡ್ಡ ಬರ್ತಾರೆ. ನಾನು ಕೇಳದ್ನಪ್ಪ, DK ಶಿವಕುಮಾರ್ ಪೂರ್ತಿ ವಿರೋಧವಾಗಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ SIT ಫಾರಂ ಮಾಡಬಾರ್ದು, ತನಿಖೆ ಮಾಡಬಾರ್ದು, ಪ್ರೊಟೆಕ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದಾರಂತೆ. ಯಾಕೆ? ಬಡವರ ಹೆಣ್ಮಕ್ಳು ಅತ್ಯಾಚಾರ ಆಗಿರೋದು. ನಿಮ್ಮನೆ ಹೆಣ್ಮಕ್ಳು ಆಗಿದ್ರೆ ಬೀದಿಗೆ ಬಿದ್ದು ಹೋರಾಟ ಮಾಡಿರ ನಿಮ್ ಕಾರ್ಯಕರ್ತರನ್ನ ಬಿಟ್ಟು. ಬಡವರ ಹೆಣ್ಮಕ್ಳಲ್ಲ, ಶೂದ್ರ ಹೆಣ್ಮಕ್ಳು, ಒಕ್ಕಲಿಗರ ಹೆಣ್ಮಕ್ಳು, ಲಿಂಗಾಯತರ ಹೆಣ್ಮಕ್ಳು ಅಲ್ಲಿ ಅತ್ಯಾಚಾರ ಆಗಿರೋದು. ನಿಮ್ಗೇನಾಗಬೇಕಾಗೈತೆ? ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಇಲ್ಲ. ಯಾಕಂದ್ರೆ ದೇವಸ್ಥಾನಕ್ಕೆ ಯಾರು ಹೋಗಲ್ವಲ್ಲ. ಎಲ್ಲ ನಮ್ಮ ಹಿಂದೂ ಹೆಣ್ಮಕ್ಳೇ.
ಹಿಂದೂ ಹೋರಾಟಗಾರರ ಬಾಯಿಗೆ ಲಕ್ವ ಹೊಡೆದಿದೆ, ಗೂಗಲ್ ಪೇಗಳಿಗೆ ಬಾಯಿ ಲಕ್ವ ಹೊಡೆದಿದೆ. ಏನ್ ಹೇಳೋಣ ನಾವು? ಪೊಲೀಸವ್ರನ್ನ ಕೈ ಕಟ್ಟಾಕಿದೆ. ಈಗ ಎಂಟೈರ್ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಮಂಗಳೂರಲ್ಲಿ ಒಂದು ಹಿಂದೂ ಹೆಣ ಒಂದು ಮುಸ್ಲಿಂ ಹೆಣ ಬೀಳಿಸ್ತವೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್. ಅಲ್ಲಿ ಏನಾದ್ರೂ ಹೆಣ ಬೀಳಲಿ, ಮಂಗಳೂರು SP ಆಮೇಲೆ ನಾವು ಮಂಗಳೂರು ಕಮಿಷನರ್ ನೀವು ಖಂಡಿತ ಜೈಲ್ಗೆ ಹೋಗ್ತೀರಾ. ಡೈವರ್ಟ್ ಮಾಡಕ್ಕೆ ವಿರೋಧಿಗಳು ಈ ಪ್ಲಾನ್ ಮಾಡ್ತಾವ್ರಂತೆ. ನನಗೆ ಇನ್ಫಾರ್ಮೇಶನ್ ಅಪ್ಪ, ಸುಳ್ಳೋ ನಿಜನೋ ನಿಮ್ ಇಂಟೆಲಿಜೆನ್ಸ್ ಕೇಳ್ಕೊಳ್ಳಿ. ಒಂದಿನ 5,000 ಕೊಟ್ಟು ತಿವಿದ್ಬಿಟ್ಟು ಓಡಾಯ್ತಾನೆ ಅವ್ನ ಆಮೇಲೆ ಹಿಡ್ಕೊಂಬಂದ, ಅದ್ ಬೇರೆ ವಿಚಾರ. ಓಯ್ ಆವಾಗ ಅಜಿತನ್ ಮಕ್ಕಳು ಒಂದು ಹಿಂದೂ ಹೆಣ ಬಿದ್ದಿದೆ ಯಾಕೆ ಆಗ ರಂಗಣ ಶಿರೋಜ್ಕಂತ ಇದು ಎಲ್ಲ ಆಗ್ಬಾರ್ದಾಗಿತ್ತು, ಚಿಪ್ರಂಗಣ ಶಿರೋಜ್ಕಂತ ಇದೆಲ್ಲ ಆಗ್ಬಾರ್ದಾಗಿತ್ತು. ಯಾಕೆ ಹಿಂದೂ ಹೆಣ ಬಿಡ್ಲಿ ಅಂತ ಕಾಯ್ದಾ? ಅದಕ್ಕೋಸ್ಕರ ಟಿವಿ ಚಾನಲ್ ಮಾಡಿದ್ರ? ಹಿಂದೂ ಮುಸ್ಲಿಂಗೋಸ್ಕರನೇ ಮಾಡಿದ್ರೇನ್ರೋ? ಹೊಟ್ಟೆಗೆ ಏನೋ ತಿಂತೀರಾ ನೀವೆಲ್ಲ. ಖಂಡಿತವಾಗಿ ಬೇಜಾರಾಗ್ತಾ ಇದೆ ಈ ಸಮಾಜದ ಬಗ್ಗೆ, ಈ ಸರ್ಕಾರದ ಬಗ್ಗೆ, ಟಿವಿ ಚಾನಲ್ ನಡ್ಕೊಂತ ಇರೋದ ಬಗ್ಗೆ, ಬಡ ಹೆಣ್ಮಕ್ಳ ಬಗ್ಗೆ. ಬಡ ಕುಟುಂಬದಲ್ಲಿ ಹುಟ್ಟದಂತ ಹೆಣ್ಣಾಗಿ ಹುಟ್ಟೋದೇ ಒಂದು ಶಾಪ ಅನಿಸ್ತದೆ. ಅವಳೆಲ್ಲೂ ಹೋಗ್ಬಾರ್ದು. ಹುಟ್ಟಿನಿಂದ ಸಾಯೋವರೆಗೂ ಒಂದು ಹೆಣ್ಣಿಗೆ ಬರೀ ಬಂಧನದಲ್ಲೇ ಇಟ್ಕೊಂತವ್ರು. ಹಂಗನ್ಬಿಟ್ಟು ನಾವೇನ್ ಬಿಟ್ಟು ಬಿಡಿ ಅಂತ ಹೇಳ್ತಾ ಇಲ್ಲ. ಹೆಣ್ಣು ಮಕ್ಕಳ ವಿಚಾರವಾಗಿ ಪೂರ್ಣ ಗೌರವದಲ್ಲಿ ನನ್ನ ತಾಯಿ ಹೆಣ್ಣು, ನನ್ನ ಹೆಂಡತಿ ಹೆಣ್ಣು, ನನ್ನ ಮಗಳು ಹೆಣ್ಣು, ಮತ್ತೆ ನನ್ನ ಸ್ನೇಹಿತೆ ಹೆಣ್ಣಂತ ತಿಳ್ಕೊಂಡು ನಾನು ಮಾತಾಡೋ ವಿಚಾರ ಅಂದ್ರೆ ಎಲ್ಲಾ ಕಡೆ ದಿಗ್ಬಂಧನ. ಆದ್ರೆ ಅವಳನ್ನ ಪ್ರೊಟೆಕ್ಟ್ ಯಾರು ಮಾಡಲ್ಲ. ಅವಳ ಮೇಲೆ ಅತ್ಯಾಚಾರ ಆದಾಗ ಯಾರೂ ಮಾತಾಡಲ್ಲ. ಸರಣಿ ಅತ್ಯಾಚಾರ, ಸರಣಿ ಕಿಡ್ನಾಪ್, ಸರಣಿ ಕೊಲೆ ಆಗಿದೆ. ಆ ಲೆಕ್ಕ ಹಾಕೊಂಡ್ರೆ ಪ್ರಜ್ವಲ್ ಪರವಾಗಿಲ್ಲ. ಐ ಅಪ್ರಿಶಿಯೇಟ್ ಪ್ರಜ್ವಲ್, ಅಟ್ಲೀಸ್ಟ್ ರೇಪ್ ಮಾಡಿ ಬಿಟ್ಟ. ಈ ಕೊಲೆಗಾರರು, ಅತ್ಯಾಚಾರಿಗಳು ರೇಪ್ ಮಾಡಿ ಸಾಯಿಸಾಕಿದ್ರು. ನಿಜವಾಗ್ಲೂ ಹೇಳ್ತೀನಿ, ಈಗ ನನ್ಗನ್ನಿಸ್ತಾ ಇದೆ ಪ್ರಜ್ವಲ್ ಇಸ್ ಬೆಟರ್ ಅಂತ. ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ಬೆಟರ್ ಅನ್ಸುತ್ತೆ. ಇವನು ರಾಕೇಶ್ ಶೆಟ್ಟಿ ಬಡ್ಕೊಂಡ ಪ್ರಜ್ವಲ್ ವಿಚಾರದಲ್ಲಿ 24 ಗಂಟೆ ಆ ಸದಾಶಿವನವ್ರಿಗೆ ಹೋಗೋದು, ಸಾಯಂಕಾಲ ಬಂದು ಇಲ್ಲಿ ಬಡ್ಕೊಳೋದು, ಸದಾಶಿವನವ್ರಿಗೆ ಹೋಗೋದು, ಸಾಯಂಕಾಲ ಬಂದು ಬಡ್ಕೊಳೋದು. ರಾಕೇಶ್ ಶೆಟ್ಟಿ ಸದಾಶಿವನವ್ರಿಗೆ ಹೋಗೋದು, ಸಾಯಂಕಾಲ ಬಂದು ಬಡ್ಕೊಳೋದು. ಈಗ ಧರ್ಮಸ್ಥಳಕ್ಕೆ ಹೋಗಿ ಬಂದು ಕೊಲೆ ಆಗಿರೋರ್ ಬಗ್ಗೆ ಬಡ್ಕಂತ ಇಲ್ಲ, ಪ್ರೊಟೆಕ್ಷನ್ ಬಡ್ಕಂತ ಇದ್ದಾನೆ. ಏನ್ ಹೇಳ್ಬೇಕು ರಾಕೇಶ್ ಶೆಟ್ಟಿಗೆ? ರಾಕೇಶ್ ಶೆಟ್ಟಿ ಮಾಕಂತ తెలుసు ನಾಯ್ನ ಅಂತ తెలుసు. ಓಕೆ, ನಮ್ಗೆಲ್ಲ ಗೊತ್ತಿದೆ ರಾಕೇಶ್ ಶೆಟ್ರೆ. ನೀವು ಕರಾವಳಿ ಕಡೆಯವರು ಅಲ್ಲಿಂದ ಬಂದು ಯಶವಂತಪುರದಲ್ಲಿ ಚಾಲೆಂಜ್ ಮಾಡಿದಿರ ಅಂತ ಗೊತ್ತು ಅಲ್ಲ. ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಡೈಲಿ ಬೆಂಕಿ ಇಟ್ಟು ಮಾಡಿದೆ. ಅಲ್ಲಿ ನ್ಯಾಯ, ಇಲ್ಲಿ ಅನ್ಯಾಯ. ಅಲ್ಲಿ ಅವನು ರೇಪ್ ಮಾಡಿಬಿಟ್ನಲ್ಲ, ಇಲ್ಲಿ ಕೊಲೆ ಆಗಿದೆ. ರೇಪ್, ಕಿಡ್ನಾಪ್, ಕೊಲೆ ಮುಚ್ಚಾಕೋದು. ಯಾಕೆ ಮಾತಾಡ್ತೀಯ ನೀನು? ಯಾಕೆ ಮಾತಾಡ್ಬೇಕು? ಪ್ರಜ್ವಲ್ ಮಾಡಿದ್ರೆ ತಪ್ಪು. ಅದೇ ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಕೊಲೆನೇ ಆಗಿಲ್ಲ, ಇವರೆಲ್ಲ ಕಳ್ರು, ಇವರೇ ಮುಚ್ಚಾಕ್ಬಿಟ್ಟು ಆಹಾ. ಅದು ಯಾವ ನೈತಿಕತೆ ಮೇಲೆ ನೀನೇ ಕೂತ್ಕೊಂಡು ಆಂಕರಿಂಗ್ ಮಾಡ್ತೀಯ ಗೊತ್ತಾಗಲ್ಲಪ್ಪ. ನೀನೇನ್ ಸತ್ಯ ಹರಿಶ್ಚಂದ್ರ ಅನ್ಕೊಂಡ್ಬಿಟ್ಟಿದ್ಯಾ? ಶೆಟ್ರೆ, ನೀನೇನ್ ಸತ್ಯ ಹರಿಶ್ಚಂದ್ರನೇಯ? ಸತ್ಯ ಬಿಚ್ಚಿಟ್ರೆ ಬಾಯಿಗೆ ಬೀಗ ಹಾಕೊಂಡು ಓಡೋಗ್ಬಿಡ್ತೀಯಾ? ನಮ್ದು ಕಿತ್ತೋಗಿರೋ ಮೊಬೈಲೇ, ನಿಂತರ ಸ್ಯಾಟಲೈಟ್ ಟಿವಿ ಇಲ್ಲ ನನ್ನ ಹತ್ರ. ಬಟ್ ಆದ್ರೂ ಕರ್ನಾಟಕದಲ್ಲಿ ಜಗದೀಶ್ಗೆ ಒಂದು ಧ್ವನಿಗೆ ಒಂದು ಬೆಲೆ ಅಂತ ಖಂಡಿತ ಐತೆ. ಯಾವ ಮುಖ ಇಟ್ಕೊಂಡು ಆಂಕರಿಂಗ್ ಮಾಡ್ತೀಯಪ್ಪ ಧರ್ಮಸ್ಥಳದ ವಿಚಾರದಲ್ಲಿ? ಯಾಕೆ ಒಬ್ಬ ಜೈನ್ ಕುಟುಂಬ ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡಿದನ ಸಮರ್ಥನೆ ಮಾಡ್ಕೊಂತ ಇದ್ಯಾ? ಅವನಿಗೆ ಸರ್ಟಿಫಿಕೇಟ್ ನೀನ್ ಕೊಡ್ಬೇಕಾ? ನೀನ್ ಕೊಡ್ಬೇಕೇನಯ್ಯ? ನಿನ್ಗೇನ್ ಕ್ರೆಡಿಬಿಲಿಟಿ ಏನು? ಆ ಪವರ್ ಟಿವಿ MD ಅನ್ಬಿಟ್ಟ ನೀನ್ ಸರ್ಟಿಫಿಕೇಟ್ ಕೊಟ್ರೆ ತಗೊಳ್ಬೇಕಾ? ಯಾವ ಕ್ರೆಡಿಬಿಲಿಟಿ ಇದೆ? ಕಮೆಂಟ್ ಸೆಕ್ಷನ್ ಯಾಕೋ ಆಫ್ ಮಾಡ್ತೀಯಾ? ಯಾಕಯ್ಯ ಆಫ್ ಮಾಡ್ತೀಯಾ? ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ನಿನಗೆ ಸದಾಶಿವನವ್ರಿಗೆ ಹೋಗೋದು, ಅಲ್ಲಿ ಮೀಟ್ ಮಾಡೋದು, ಇಸ್ಕೊಳೋದು, ಬರೋದು, ಸಾಯಂಕಾಲ ಆ ಪ್ರಜ್ವಲ್ ಮೇಲೆ ಏನೋ ನಿಂದು ಪರ್ಸನಲ್ ಗ್ರಜ್ ತರ ಮಾಡಿದೆ. ಅಪ್ರಿಶಿಯೇಟ್. ಪ್ರಜ್ವಲ್ ವಿಚಾರದಲ್ಲಿ ನಿನ್ನ ಶೆಟ್ಟಿ ಅಪ್ರಿಶಿಯೇಟ್ ಮಾಡ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಉಲ್ಟಾ ಹೊಡಿತಾ ಇದೆಯಾ? ಯಾಕೆ ಸ್ಟ್ಯಾಂಡ್ ತಗೊಂತಾ ಇದೆಯಾ? ವೈ ಆರ್ ಯು ಟೇಕಿಂಗ್ ಸ್ಟ್ಯಾಂಡ್? ನ್ಯೂಟ್ರಲ್ ಆಗಿರೋ, ಎರಡು ಕಡೆ ಮಾತಾಡೋ, ನನಗೇನು ಸಮಸ್ಯೆ ಇಲ್ಲ. ಆದ್ರೆ ಸ್ಟ್ಯಾಂಡ್ ತಗೊಂಡ್ಬಿಟ್ಟಿದ್ಯಾ? ಯಾಕೆ? ನೀನ್ ಸ್ಯಾಟಲೈಟ್ ಟಿವಿನ ನಾವು ನೋಡ್ಬೇಕಾ? ತಗೊಂಡು ತಿಪ್ಪೆಗೆ ಬಿಸಾಕು. ನಿನ್ನ ಸ್ಯಾಟಲೈಟ್ ಟಿವಿಗಿಂತ ನಮ್ ಕಿತ್ತೋಗಿರೋ ಮೊಬೈಲಲ್ಲಿ ಜನ ಜಾಸ್ತಿ ನೋಡ್ತಾರೆ. ನೀನು 50 ಕೋಟಿ ಹಾಕಿ ಆ ಸ್ಯಾಟಲೈಟ್ ಚಾನೆಲ್ ಮಾಡಿರೋದು ಒಂದೇ, ಈ 20,000 ರೂಪಾಯಿ ಮೊಬೈಲು ನನ್ನ ಹತ್ರ ಇರೋದು ಒಂದೇ. ಬೇರೇನು ಡಿಫ್ರೆನ್ಸ್ ಇಲ್ಲ. ನಿನಗಿಂತ ಜಾಸ್ತಿ ವ್ಯೂಸ್ ಇದೆ, ನಿನಗಿಂತ ಜಾಸ್ತಿ ಜನ ನನ್ನ ಇಷ್ಟಪಡ್ತಾರೆ, ನಿನಗಿಂತ ನನ್ನ ವಿಡಿಯೋಗಳನ್ನ ವೈರಲ್ ಮಾಡ್ಕೊಂತಾರೆ. ಕಾರಣ ಯಾಕೆ? ನಾನು ಸತ್ಯ ಮಾತಾಡ್ತೀನಿ. ನಿಂತರ ಸತ್ಯದ ಮೇಲೆ ಬ್ಲಾಂಕೆಟ್ ಹಾಕಲ್ಲ.
ಯಾವ ನೈತಿಕತೆ ಇದೆ ರಾಕೇಶ್ ಶೆಟ್ಟಿ ನಿನಗೆ? ಧರ್ಮಸ್ಥಳದ ವಿಚಾರದಲ್ಲಿ ದಿಕ್ಕ ತಪ್ಪಿಸ್ತಾ ಇದೆ. ನೀನೇನ್ ಅನ್ಕೊಂಡಿದ್ಯಾ? ನಿನಗೆ ನಿಜವಾಗ್ಲೂ ಲೈವ್ ಮಾಡ್ಬೇಕಾರ ಅಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡು. ನಿನಗ್ ಗಾನ ಚಳಿ ಜ್ವರ ಬಿಡಿಸಿಲ್ಲ ಜನ, ನನ್ನ ಹೆಸರು ಬೇರೆ ಇಕ್ಕು. ಕಮೆಂಟ್ ಸೆಕ್ಷನ್ ಓಪನ್ ಮಾಡು. ನಾನು ಯಾರೋ ಕೇಳ್ಪಟ್ಟೆ, ಒಂದಷ್ಟು ಜನ ನಿಮ್ಮವರನ್ನೇ ಕಮೆಂಟ್ ಸೆಕ್ಷನ್ ಬಿಟ್ಟು ಹಾಕು, ನಿಮ್ಮವ್ರ ಕೈಲೂ ಹಾಕ್ಸು, ಪೇಡ್ ಕಮೆಂಟರ್ಸ್ ಕೈಲೂ ಹಾಕ್ಸು. ನಮ್ಮ ವಾಲಂಟಿಯರ್ಸ್ ಹಾಕ್ತಾರೆ. ಆ ಕಮೆಂಟ್ ಸೆಕ್ಷನ್ ನೀನು ಓದಬೇಕು. ಇಷ್ಟ ನಂಗೆ ಕೇಳೋದು. ಅಲ್ರಿ, ಸ್ಯಾಟಲೈಟ್ ಟಿವಿ ಓನರ್ಗಳು ಈ ತರ ದಿಕ್ ತಪ್ಸಕ್ಕೆ ದೊಡ್ಡವ್ರಿಗೆ ಸೇವೆ ಮಾಡಕ್ ನಿಂತ್ಕೊಂಡ್ಬಿಟ್ರೆ ಸಮಾಜ ಎಲ್ಲೋಬೇಕು? ಒಟ್ನಲ್ಲಿ ಮನೆ ಚೆನ್ನಾಗಿ ಕಟ್ಕೊಂಡಿದ್ಯಾ ಅಲ್ವಾ? ಮನೆ ರಾಕೇಶ್ ಶೆಟ್ರು ಹೊಸ ಮನೆ ಕಟ್ಕೊಂಡ್ರು, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತೆ ಮನೆ. ಹೋಗ್ಲಿ ಬಿಡು, ನೀನ್ ಚೆನ್ನಾಗಿದ್ರೆ ಸಾಕು. ನಮ್ಮ ಸಮಾಜ, ನಮ್ಮ ಬಡವ್ರ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಎಲ್ಲನ ಅಳಗೋಗ್ಲಿ. ಅವ್ರ ರೇಪ್ ಆಗ್ಲಿ, ಕಿಡ್ನಾಪ್ ಆಗ್ಲಿ, ಅತ್ಯಾಚಾರ ಆಗ್ಲಿ, ಕೊಲೆ ಆಗ್ಲಿ, ಮುಚ್ಚ ಆಗ್ಲಿ, ಅವ್ರ ಮನೆಯವ್ರಿಗೆ ಅವ್ರು ಏನಾಗವ್ರೆ ಅಂತ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನೀನ್ ಮನೆ ಕಟ್ಕೊಂಡು, ನೀನ್ ಪವರ್ ಟಿವಿ ನಡೆಸ್ಕೊಂಡು, ಈ ತರ ಭಾಷಣ ಮಾಡ್ಕೊಂಡು, ಪ್ರಜ್ವಲ್ ರೇವಣ್ಣದ ವಿಚಾರದಲ್ಲಿ ಸದಾಶಿವನರ್ಕು ಹೋಗೋದು ಬರೋದು, ಲೈವ್ ಮಾಡೋದು, ಸದಾಶಿವನರ್ಕು ಹೋಗೋದು, ಲೈವ್ ಮಾಡೋದು, ಸದಾಶಿವನರ್ಕು ಹೋಗೋದು, ಲೈವ್ ಮಾಡೋದು. ಸದಾಶಿವನದಲ್ಲಿ ಯಾರವ್ರೆ ಅಂತ ನಿಂಗೂ ಗೊತ್ತು, ಕುಮಾರಸ್ವಾಮಿಗೆ ಯಾರಾಗಲ್ಲ ಅಂತೂ ನಿಂಗೆ ಗೊತ್ತು. ಆ ಲೈವ್ ಪ್ರಜ್ವಲ್ನ ಎಕ್ಸ್ಪೋಸ್ ಮಾಡಕ್ಕೆ ಯಾಕೆ ಮಾಡಿದೆ ಅಂತ ನಿನ್ನ ಆತ್ಮಕ್ಕೆ ಗೊತ್ತಿದೆ. ಓಕೆ, ಒಳ್ಳೆ ಕೆಲಸ. ಪ್ರಜ್ವಲ್ನ ಎಕ್ಸ್ಪೋಸ್ ಮಾಡಿದ ಬಗ್ಗೆ ನಿನಗೆ ಹ್ಯಾಟ್ಸ್ ಆಫ್. ಧರ್ಮಸ್ಥಳದ ವಿಚಾರದಲ್ಲಿ ಪವರ್ ಟಿವಿ ತಗೊಳ್ತಾ ಇರೋಂಥ ಸ್ಟ್ಯಾಂಡ್ ಇದೆಯಲ್ಲ, ನಿಮ್ಮವರೇ ಬೈತಾರೆ. ಆ ಕರಾವಳಿಯವರು, ಧರ್ಮಸ್ಥಳದವರು ನಿನ್ನನ್ನು ಎಷ್ಟೆಷ್ಟು ಕೆಟ್ಟದಾಗಿ ಬೈತಾರೆ, ನಿಜವಾಗ್ಲೂ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟದಾಗಿ ನಿನ್ನನ್ನು ಬೈತಾರೆ. ಆದ್ರೂ ಅದೇ ಹೇಳ್ತಾರೆ, ಮೂರು ಇಟ್ಟನು. ಅದೇನೋ ಯಾರೋ ಹೇಳಿದ್ರು ನನಗೆ, ರಾಕೇಶ್ ಶೆಟ್ರಿಗೆ ಈ ಬೇಜಾರು ಅವಮಾನ ನರನೇ ಕಟ್ಟಾಗ್ಬಿಟ್ಟಿದೆ ಅಂತ. ನೀವೇ ಹೇಳಿದ್ದಂತೆ ಯಾರತ್ರನು, ಯಾರೋ ಹೇಳಿದ್ರು ರಾಕೇಶ್ ಶೆಟ್ರಿಗೆ ಆ ಬೇಜಾರು ಅವಮಾನ ನರನೇ ಕಟ್ಟಾಗ್ಬಿಟ್ಟಿದೆ. ಆ ಬ್ರೈನ್ ಇಂದ ನರ ಇದೆಯಲ್ಲ, ಅದು ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ ಅಂತ. ಆಗ್ಲಿ ಬಿಡುಗರು, ನಿಮ್ಮಂತವ್ರಿಗೆ ಆದ್ರೇನೆ ನಮ್ಮ ಈ ಸಮಾಜ ಉದ್ಧಾರ ಆಗೋದು. ಏನೋ ನೀನ್ ಮನೆ ಕಟ್ಕೊಂಡಿದ್ಯಾ ಶೆಟ್ರೆ, ಚೆನ್ನಾಗಿರ್ಲಿ. ಮನೆಗಳನ್ನ ನಿಮ್ಮ ಎಂಪ್ಲಾಯ್ಗಳಿಗೂ ಕಟ್ಕೊಡು. ಅಟ್ಲೀಸ್ಟ್ ಆ ಎಂಪ್ಲಾಯ್ಗಳು ಇರ್ಲಿ, ಕಟ್ಕೊಡ್ತೀರಾ ಬಿಡಿ, ನನ್ಗೆ ಗೊತ್ತಿದೆ. ಆಂಕರ್ಗಳಿಗೆ ಮನೆ ಕಟ್ಕೊಡ್ತೀರಾ, ಯಾಕಂದ್ರೆ ಎಂಪ್ಲಾಯ್ಗಳ ಮೇಲೆ ನಿಮ್ಮ ಆಸ್ತಿ ಅಲ್ವಾ. ಅವ್ರಿಗೂ ಒಂದೆರಡು ಮನೆಗಳು ಕಟ್ಕೊಡಿ. ನೀವು ಕಟ್ಕೊಂಡಿದ್ದೀರಾ, ಚೆನ್ನಾಗಿರಿ. ಈ ಸಮಾಜವನ್ನ ದಿಕ್ಕು ತಪ್ಸಕ್ ಹೋಗ್ಬೇಡಿ ಶೆಟ್ರೆ. ಓಕೆ, ಕರಾವಳಿ ಶೆಟ್ರೆ, ಪವರ್ ಟಿವಿ ಓನರ್ ಶೆಟ್ರೆ, ಸತ್ಯ ಮಾತಾಡೋ ಶೆಟ್ರೆ, ಸದಾಶಿವನಿಗೆ ಹೋಗಿ ಬಂದು ಪ್ರಜ್ವಲ್ ಮೇಲೆ ಪ್ರೋಗ್ರಾಮ್ ಮಾಡೋ ಶೆಟ್ರೆ. ಏನ್ ಗೊತ್ತಿಲ್ಲ ನಮ್ಗೆ, ಎಲ್ಲ ಗೊತ್ತು ನಮ್ಗೆ. ಏನಂತಂದ್ರೆ ಹೇಳ್ಬಿಟ್ರೆ ಅದೇ ಹೇಳ್ತಾರೆ, ನದಿ ಮೂಲ ಋಷಿ ಮೂಲ ಹೆಣ್ಮೂಲಕ್ಕೆ ಹೋಗ್ಬಾರ್ದಂತೆ. ಮಾಧ್ಯಮಗಳ ಗೌರವವನ್ನ ಮಿನಿಮಮ್ ಕಾಪಾಡ್ಕೊಬೇಕು. ಮಾಫಿಯಾ ನಡ್ಸಕ್ ಹೋಗ್ಬಿಡಿ. ಕರ್ನಾಟಕದಲ್ಲಿ ಮಾಧ್ಯಮಗಳು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳ ಪರವಾಗಿ ನಿಂತ್ಕೊಂಡು ಅವ್ರ ವಿಚಾರಗಳಾದ್ರೆ ಎಕ್ಸ್ಪೋಸೇ ಮಾಡಲ್ಲ. ಚಿಪ್ಪು ಬಗ್ಗೆ ಮಾತಾಡೋ ಅಂತ ಚಾನೆಲ್ಗಳು, ಪ್ರಜ್ವಲ್ನ ದಿನ ಬೆಳಗಾದ್ರೆ ಪ್ರೋಗ್ರಾಮ್ ಮಾಡೋ ಅಂತ ಪವರ್ ಟಿವಿ, ಧರ್ಮಸ್ಥಳದ ವಿಚಾರಲ್ಲಿ ಸ್ಟ್ಯಾಂಡ್. ಅಲ್ಲಿ ಪ್ರಜ್ವಲ್ಲು ಬರೀ ರೇಪ್ ಮಾಡ್ದ. ಇಲ್ಲಿ ಧರ್ಮಸ್ಥಳದಲ್ಲಿ ಕಿಡ್ನಾಪ್, ರೇಪ್, ಅತ್ಯಾಚಾರ, ಕೊಲೆ 5 ಚಾರ್ಜಸ್ ಇದೆ. ಕಿಡ್ನಾಪ್, ರೇಪ್, ರಿಪೀಟೆಡ್ ರೇಪ್, ಗ್ಯಾಂಗ್ ರೇಪ್, ಮರ್ಡರ್, ಡಿಸ್ಪೋಸಲ್ ಆಫ್ ದ ಬಾಡಿ ಟು ಡೆಸ್ಟ್ರಾಯ್ ಎವಿಡೆನ್ಸ್. ಇಷ್ಟ ಆಗಿದೆ. 6 ಚಾರ್ಜಸ್ ಇದೆ. ಕನಿಷ್ಠ ಅವನು ಹೇಳೋ ಪ್ರಕಾರ 1000 ಜನ ಹೆಣ್ಮಕ್ಳು. ಅಲ್ಲಿ ಜಡ್ಜ್ಗೆ ಬುದ್ಧಿ ಇಲ್ವಾ? ಶೆಟ್ರೆ, ಪವರ್ ಟಿವಿ ಶೆಟ್ರೆ, ಜಡ್ಜ್ಗೆ ಬುದ್ಧಿ ಇಲ್ವಾ? ಕಂಪ್ಲೇಂಟ್ ತಗೊಂಡಂತ ಪೊಲೀಸವರು ಬುದ್ಧಿ ಇಲ್ವಾ ಅವ್ರಿಗೆ? FIR ಮಾಡಿದ ಪೊಲೀಸವ್ರಿಗೆ ಬುದ್ಧಿ ಇಲ್ವಾ? ನೀನೊಬ್ಬನೇ ಬುದ್ಧಿವಂತನಾ? ಅವ್ನು ಯಾರೋ ಪಾಪ ಮಂಗಳೂರು ರವಿ ಅಂತೆ, ಧ್ವನಿ ಎತ್ತಿದ್ರೆ ಎಲ್ಲ ರೋಲ್ ಕಾಲು. ಉನಪ್ಪ, ನಾವೆಲ್ಲ ರೋಲ್ ಕಾಲು. ನೀನೊಬ್ಬ ಸತ್ಯರಿಶ್ಚಂದ್ರ ಮೊಮ್ಮಗ ನೀನು. ಓಕೆ, ಸದಾಶಿವನರ್ಗೆ ಹೋಗಿ ಪ್ರಜ್ವಲ್ನ ಎಕ್ಸ್ಪೋಸ್ ಮಾಡ್ದಲ್ಲ, ನೀನೊಬ್ಬನೇ ಸತ್ಯರಿಶ್ಚಂದ್ರ. ಸದಾಶಿವನರ ಹೋಗೋದು ಸರ್, ಬಿಡಲ್ಲ ಸರ್ ನಾನು. ದೇವೇಗೌಡರ ಕುಟುಂಬ ಅನ್ನೋದು ಬರೋದು, ಎಕ್ಸ್ಪೋಸ್ ಮಾಡೋದು. ಸದಾಶಿವರಿಗೆ ಹೋಗೋದು ಸರ್, ಬಿಡಲ್ಲ ಸರ್. ಕುಮಾರಸ್ವಾಮಿನ ಪ್ರಜ್ವಲ್ನ ಬರೋದು. ಓಕೆ, ಒಪ್ಕೊಂಡ್ವಿ ನಿನ್ನ. ಪ್ರಜ್ವಲ್ ವಿಚಾರದಲ್ಲಿ ಸತ್ಯವನ್ನು ಎಕ್ಸ್ಪೋಸ್ ಮಾಡಿದೆ, ಅದು ಸ್ವಾರ್ಥಕ್ಕೆ ಮಾಡ್ದೋ ಅಥವಾ ಸಮಾಜ ಸೇವೆಯಿಂದ ಮಾಡ್ದೋ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಮಾಡ್ದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಿದ ಒಳ್ಳೆ ಕೆಲಸ ಒಪ್ಕೊಂತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಯಾಕೆ ಸ್ಟ್ಯಾಂಡು? ಕಮೆಂಟ್ ಸೆಕ್ಷನ್ ಓಪನ್ ಮಾಡು. ಕಮೆಂಟ್ ಸೆಕ್ಷನ್ ಓಪನ್ ಮಾಡು ಶೆಟ್ಟಿ. ಮಾಡಬೇಕು. ಯಾಕೆ ನೀನ್ ಹೇಳಿದ ಮಾತ್ರ ನಾವು ಕೇಳಬೇಕು? ಜನರಿಗೆ ಕಮೆಂಟ್ ಸೆಕ್ಷನ್ ಹಾಕಕ್ಕೆ ನೀನ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡಲ್ಲ ಯಾಕೆ? ಹಂಗೆ ಆತರ ಬೈದಲ್ಲಿ
ಕಾರ್ಯಕ್ರಮ ಮಾಡೋಂಥ ಅವಶ್ಯಕತೆ ಶೆಟ್ರ ನಿಂಗೇನ್ ಬಂತು? ಅವಶ್ಯಕತೆ ಇದೆಯಾ ಅಂತ ಹಂಗೆ ಬೈದಲ್ಲಿ ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಮಾಡಿ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಮಾತಾಡ್ತಾರೋ ಮಾಧ್ಯಮ ಜನರ ಪರವಾಗಿ, ಬಡವರ ಹೆಣ್ಮಕ್ಳ ಪರವಾಗಿಲ್ಲ. ಮತ್ತೆ ಇನ್ನೇನ್ ಕಿಸದ್ ಗುಡ್ಡೆ ಹಾಕ್ತೀರಾ ನ್ಯಾಯ ನೀವು? ಚಾನಲ್ ಓನರ್ಗಳು, ಬಂಡವಾಳಶಾಹಿಗಳು ಅವ್ರ ಪರವಾಗಿ ಆಗ್ಬಿಟ್ರೆ ಸಮಾಜದ ಸ್ವಚ್ಛತೆ ಏನು? ಸಮಾಜದಲ್ಲಿ ಬಡವರು ನ್ಯಾಯ ಯಾರು ಕೊಡ್ತಾರೆ? ದೇವ್ರೇ ಬಲ್ಲಾಗುರು. ಏನೇ ಇರಲಿ ವಿಚಾರ, ನಾವು ಕೇಳೋದಿಷ್ಟೇನೆ. ಸಮಾಜದಲ್ಲಿ ಇಂಥ ಘೋರ ಘಟನೆ ಆದಾಗ ಹಿಂದುತ್ವವಾದಿಗಳು ಅನ್ಕೊಂತಾರೆ, ಗೂಗಲ್ ಪೇ ಓನರ್ಗಳು ಅನ್ಕೊಂತಾರೆ, ಪ್ರಾಣಿಗಳನ್ನ ಮಾಂಸ ಕಟ್ ಮಾಡಕ್ ಬಂದ್ರೆ ಅದಕ್ಕೆ ಕೊಲೆಗಳನ್ನೇ ಮಾಡ್ಬಿಟ್ಟವ್ರೆ. ಈಗ ಹಿಂದೂ ಹೆಣ್ಮಕ್ಳ ಮೇಲೆ ಒಬ್ಬ ಜೈನ್ ಕುಟುಂಬ ಕ್ರೂರಿಯಾಗಿ ಬಿದ್ದವ್ರೆ. ಒಬ್ಬನು ಕೂಡ ಮಾತಾಡ್ತಾ ಇಲ್ಲ. ಏನ್ ಹೇಳ್ಬೇಕು ನಮಗೂ ಗೊತ್ತಿಲ್ಲ ಗುರು. ಒಂದಂತೂ ನಿಜ, ನಾವು ಸತತವಾಗಿ ಧ್ವನಿ ಎತ್ತೀವಿ. ನಮಗೆ ಸಮಾಜ ಬೇಕಾಗಿದೆ. ಸಾಮಾನ್ಯ ಜನ, ನಿಮ್ಮಲ್ಲಿ ನಾನು ಒಬ್ಬ. ನನ್ ನೋವಾಗುತ್ತೆ. ಧನ್ಯವಾದ. ಬೆಳಗ್ಗೆ ನಾನು ಎಷ್ಟು ಬೇಕೋ ಅಷ್ಟು ಉಗಿದಿದ್ದೀನಿ. ನಾನು ಮತ್ತೆ ಹೇಳ್ತೀನಿ, ಹಿಂದುತ್ವ ಹೋರಾಟ, ನಕಲಿ ಹೋರಾಟಗಾರರ ನೀವೆಲ್ಲ ಬೇವರ್ಸಿಗಳಲ್ಲೇ. ಒಬ್ಬ ಜೈನ್ ಕುಟುಂಬ ನಮ್ಮ ಹಿಂದೂ ಹೆಣ್ಮಕ್ಳನ್ನ, ಶೂದ್ರ ಹೆಣ್ಮಕ್ಳನ್ನ, ಗೌಡ್ರ ಹೆಣ್ಮಕ್ಳನ್ನ, ಲಿಂಗಾಯತ ಹೆಣ್ಮಕ್ಳನ್ನ, ಎಲ್ಲಾ ಜಾತಿ ಹೆಣ್ಮಕ್ಳನ್ನ ಗ್ಯಾಂಗ್ ರೇಪ್ ಮಾಡಿ, ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಅದನ್ನು ಮುಚ್ಚಾಕವ್ರೆ. ಬಾಯಿಗೆ ಲಕ್ವಾ ಹೊಡೆದಿದ್ದೀನೋ ನಿಮ್ಗೆ? ಪೇಮೆಂಟ್ ಗಿರಾಕಿಗಳ ಆ ಬಡ ಹೆಣ್ಮಕ್ಳು, ನಾವು ನಮ್ಮಂತವ್ರು ನಿಮ್ಗೆ ಯಾರು ದುಡ್ಡು ಕೊಡಕ್ಕಾಗಲ್ಲ. ಪೇಮೆಂಟ್ ಕೊಟ್ಟಿದ್ರೆ ಹೋರಾಟ ಮಾಡಿದೀರಾ, ಪೇಮೆಂಟ್ ನಾವು ಕೊಡಲ್ವಲ್ಲ. ದೇವಸ್ಥಾನ ವಿರೋಧಿ ಅಂತೆ ನಾನು, ಹಿಂದೂ ವಿರೋಧಿ ಅಂತೆ. ಯಾವ ಚಪ್ಪಲಿ ಹೊಡಿಬೇಕು? ಸತ್ತೋಗಿರೋ ಹೆಣ್ಮಕ್ಳೆಲ್ಲ ಹಿಂದೂಗಳೇ ತಾನೆ, ಅವರು ಬಡವರ ಹೆಣ್ಮಕ್ಳೇ ತಾನೆ, ಅವರು ಮನೇಲಿ ಪೂಜೆ ಮಾಡ್ತಾರೆ ತಾನೆ, ಅವರು ದೇವ್ರು ನೋಡಕ್ಕೆ ತಾನೆ ಧರ್ಮಸ್ಥಳಕ್ಕೆ ಬಂದಿದ್ದು. ಕೊಲೆ ಆದ್ರೆ ಬೇವರ್ಸಿ ನನ್ನ ಮಕ್ಕಳ ನಿಮ್ ಬಾಯಿಗೆ ಲಕ್ವಾ ಹೊಡೆದಿದ್ಯಾ? ಮಾತಾಡ್ರೋಲೇ, ಮಾತಾಡು ಮಲ್ಲಿಗೆ ಮಲ್ಲಿಗೆ ಸೇವಂತಿಗೆ, ಮಾತಾಡು ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಮಾತಾಡ್ರೋಲೇ, ಮಾಧ್ಯಮ ಮಾತಾಡುತ್ತೆ. ಮಾತಾಡಿಸ್ತೀನಿ. ನನ್ನಲ್ಲೂ ಒಂದು ಶಕ್ತಿ ಇದೆ. ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಮೈಂಡ್ ಇಟ್. ಈ ಧ್ವನಿಗೆ ಒಂದು ಶಕ್ತಿ ಇದೆ. ಓಕೆ, ನನಗೊತ್ತು ಮಾಧ್ಯಮ ಮಾತಾಡುತ್ತೆ ಅಂತ. ನನಗೊತ್ತು ಸಿದ್ದರಾಮಯ್ಯ SIT ಮಾಡ್ತಾನೆ ಅಂತ. ನನಗೊತ್ತು DK ಶಿವಕುಮಾರ್ ಈ ಧರ್ಮಸ್ಥಳದ ವಿಚಾರದಲ್ಲಿ ಅಡ್ಗಾಲಾಗ್ತಾ ಇದ್ದಾರೆ ಅಂತ. ಪರಮೇಶ್ವರ್ ಬಾಯಿ ಬಿಡ್ತಾ ಇಲ್ಲ. ಈಸ್ ಜಸ್ಟ್ ಒಂಥರ ಸ್ಟ್ಯಾಂಪ್ ಇದ್ದಂಗೆ. DK ಶಿವಕುಮಾರ್ ಹೇಳಿದ್ರೆ ಆಯ್ತು ಪರಂ ಇದ್ ಮಾಡು, ಓಕೆ ಬಾಸ್. ಸಿದ್ದರಾಮಯ್ಯ ಹೇಳು, ಓಕೆ ಬಾಸ್. ಸ್ವಂತ ಶಕ್ತಿನೇ ಇಲ್ಲ ಹೋಮ್ ಮಿನಿಸ್ಟರ್ಗೆ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಈ ವ್ಯಕ್ತಿ. ಇಂಥ ವ್ಯಕ್ತಿಗಳೆಲ್ಲ ಹೋಮ್ ಮಿನಿಸ್ಟ್ರು. ಗುರು ಪರಮೇಶ್ವರ್, ಇವ್ರು ಯಾರೋ ನಮ್ಮ ರಾಮಚಂದ್ರ, DGP ರಾಮಚಂದ್ರ ಮಗಳು ರನ್ಯಾರಾವ್ಗೆ ಅಕೌಂಟ್ಗೆ ಇನ್ನೊಂದಷ್ಟು ದುಡ್ಡು ಹಾಕುರು, ಅದಾದ್ರೂ ಮಾಡು. ಇಡೀ ಮತ್ತೊಂದ್ಸತಿ ಬರ್ಲಿ. ಈ ಗೆಣಸ್ ಕೀಳ್ಸ ಕೆಲಸ ಮಾಡು ಅಂದ್ರೆ ಮಾಡ್ತೀರಾ ನೀವೆಲ್ಲ? ಅಡ್ಗಾಲ ಅಂತೆ DK ಶಿವಕುಮಾರ್ ಅಡ್ಗಾಲು. ಧರ್ಮಸ್ಥಳದ ವಿಚಾರದಲ್ಲಿ ಅವ್ರನ್ನ ಟಚ್ ಮಾಡಂಗಿಲ್ಲ, SIT ಫಾರ್ಮ್ ಮಾಡಂಗಿಲ್ಲ. ಯಾಕಪ್ಪ DK ಶಿವಕುಮಾರ್, ನಿಂಗೆ ಓಟ್ ಹಾಕಿಲ್ವಾ? ನಿನ್ನ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಜನ ದಲಿತರು, ಒಕ್ಕಲಿಗರು, ಬಡವ ಹೆಣ್ಮಕ್ಳು ನಿಂಗೆ ಓಟ್ ಹಾಕಿಲ್ವಾ? ನೀನ್ ಬರೀ 2,000 ರೂಪಾಯಿ, ಅದು 2,000 ರೂಪಾಯಿ ಏನೋ ಇವ್ರು ಆಸ್ತಿ ಮಾಡ್ಕೊಂಬಂದು ಕೊಟ್ಟಂಗೆ. DK ಶಿವಕುಮಾರ್ದು 1,400 ಕೋಟಿ ಎಲ್ಲ ಮಾರಾಟ ಮಾಡಿ 2,000 ರೂಪಾಯಿ ಅಕೌಂಟ್ಗೆ ಹಾಕ್ದಂಗೆ ಅವ್ರ ಬಿಹೇವಿಯರು. CM ಕುರ್ಚಿ ಸಿಕ್ಕಿಲ್ಲ, ಮನೆಯವ್ರು ಹೇಳ್ತಾವ್ರಂತೆ ಬಿಜೆಪಿಗೆ ಹೊಲ್ಟೋಗು ಅಂತ. ಹಂಗಾರು ಹೋಗ್ಬಿಡು DK ಶಿವಕುಮಾರ್. ಅಟ್ಲೀಸ್ಟ್ ನೆಮ್ಮದಿಯಾಗಾರು ಇರ್ಲಿ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಮೇಲೆ ನಾವು ಒತ್ತಡ ಹಾಕ್ತಿವಿ. ಯಾಕಂದ್ರೆ ನಿಮ್ಗೆ ಯಾರಿಗೂ ಸಮಾಜದಲ್ಲಿ ಆಗುವಂತ ವಿಚಾರಗಳ ಬಗ್ಗೆ ಕನಿಕರ ಇಲ್ಲ ನಿಮ್ಗೆಲ್ಲ. ನೀ CM ಆಗ್ಬೇಕು, ಆಯಪ್ಪ CM ಕುರ್ಚಿ ಬಿಡಕ್ ರೆಡಿ ಇಲ್ಲ. ನಿಮ್ ಕಿತ್ತಾಟದಲ್ಲಿ ಸಮಾಜ ಕಿತ್ತೋಗ್ತಾ ಇದೆ. ಇಷ್ಟು ದೊಡ್ಡ ಅನಾಹುತ ಆಗಿದೆ. ನ್ಯಾಷನಲ್ ಮಾಧ್ಯಮಗಳು ಫೋಕಸ್ ಮಾಡ್ತಾ ಇದೆ. ಪಕ್ಕದ ಕೇರಳದಲ್ಲಿ ನ್ಯೂಸ್ 18 ಸತತವಾಗಿ ನ್ಯೂಸ್ ಮಾಡ್ತಾ ಇದೆ. ಇಲ್ಲಿ ಜನ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಜನ ಒತ್ತಡ ಆಗ್ತಾ ಇದ್ದಾರೆ. ಜನ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ನಿಮ್ ಕನಿಕರ ಬಂದಿಲ್ಲ ಅಂದ್ರೆ ಏನ್ ಹೇಳ್ಬೇಕು? ಓಕೆ, ಏನೋ ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು, ಲವ್ ಯು ಆಲ್. ಗೂಗಲ್ ಪೇಗೆ ಅಷ್ಟಮಿ ಶನಿ ಎಗಲು ಇದೆ ಅಂತ ಕಾಣುತ್ತಿದೆ. ಸಾರ್, ನೀವೇ ಯೋಚನೆ ಮಾಡಿ. ಅಲ್ಲೆಲ್ಲ ರಾಮನಗರದಲ್ಲಿ ಹಸುಗಳು ತಗೊಂಡೋದ್ರೆ ಆ ಹಸುಗಳನ್ನ ಬಿಡ್ಸಕ್ಕೆ ಈ ಮುಣೆ ಮಕ್ಕಳು ಕೊಲೆ ಮಾಡ್ತಾರೆ. ಅಲ್ಲೆಲ್ಲೋ ಸಾಬ್ರು ಹಸುಗಳು ತಗೊಂಬಂದ್ರೆ ಓಕೆ, ಪ್ರಾಣಿಗಳ ಬಗ್ಗೆನೂ ಕನಿಕರ ಇದೆ. ನಾನು ಹೇಳ್ತೀನಲ್ಲ, ಆಮೇಲೆ ಪ್ಯೂರ್ ವೆಜಿಟೇರಿಯನ್. ಫಾರ್ ದ ಸೇಮ್ ರೀಸನ್ ಪ್ರಾಣಿಗಳನ್ನ ಕೊಂದು ತಿನ್ನಬಾರ್ದು ಅಂತ ನನಗೂ ಅದೇ ಭಾವನೆ ಇದೆ. ನಮ್ಮ ಮನೇಲೆಲ್ಲ ಮಾಂಸ ತಿಂತಾರೆ, ಅದನ್ನು ಹೇಳ್ತೀನಿ. ಬಾಲಗಂಗ ಸ್ವಾಮೀಜಿ ಹೇಳೋರು, ಶೂದ್ರ ಮಠ ಇದು, ಮಾಂಸ ತಿನ್ನೋರ್ ಮಠ,
ಶೂದ್ರ ಮಠ ಅಂತ. ಖಂಡಿತ ನಮ್ಮ ಬಾಲಗಂಗ ಸ್ವಾಮೀಜಿಯ ಪಾದಕ್ಕೆ ನಮಸ್ಕಾರ ಮಾಡಿ ಖಂಡಿತವಾಗಿ ನೀವು ಬದುಕಿರ್ಬೇಕಾಗಿತ್ತು ಬಾಲಗಂಗ ಸ್ವಾಮೀಜಿಯವರೇ. ನಮ್ಮ ಮಠದ ಸ್ವಾಮೀಜಿಗಳು ಬದುಕಿರ್ಬೇಕಾಗಿತ್ತು. ಎಲ್ಲ ಒಂದ್ ಕಡೆ ವಿ ಮಿಸ್ ಯು. ನಿಮ್ಮ ಮಾತುಗಳು ನಮ್ಮ ದೊಡ್ಡವರು ಹೇಳ್ತಾ ಇದ್ರು ಶೂದ್ರ ಮಠ ಅಂತ. ತುಂಬಾ ಸಂತೋಷ ಆಗುತ್ತೆ ಆ ಮಾತು ಕೇಳಕ್ಕೆ. ಯಾಕಂದ್ರೆ ನಾನು ಮಾಂಸ ತಿನ್ನಲ್ಲ, ಹಂಗಂತ ಪ್ರಾಣಿಗಳನ್ನ ಅತಿ ಹೆಚ್ಚು ಇಷ್ಟಪಡುವಂತ ವ್ಯಕ್ತಿ ನಾನು. ಪ್ರಾಣಿಗಳನ್ನ ಅತಿ ಹೆಚ್ಚು ಇಷ್ಟಪಡ್ತೀನಿ. ಹಂಗನ್ಬಿಟ್ಟು ಗೂಗಲ್ ಪೇ ಮಾಡಿಸ್ಕೊಂಡು ಹೋರಾಟ ಮಾಡಲ್ಲ, ನನಗದು ಬೇಕಾಗಿಲ್ಲ. ಪ್ರಾಣಿಗಳ ವಿಚಾರ ಬಂದಾಗ, ಮನುಷ್ಯರ ಕೊಲೆ ಆದಾಗ ಧ್ವನಿ ಎತ್ತಬೇಕಾದಂತ ಮನಸ್ಸಿರುವಂತ ಮನಸ್ಸುಗಳು, ಹಿಂದುತ್ವವಾದಿಗಳು, ಹಿಂದುತ್ವ ಹೋರಾಟಗಾರರು ಬಾಯಿಗೆ ಲಕ್ವ ಹೊಡೆದಿರೋ ಇದ್ದಿರಲ್ವಾ ಮಾಧ್ಯಮಗಳು, ಅದು ಯಾವ ಲೆವೆಲ್ಗೆ ಹೊಟ್ಟೋಗ್ಬಿಟ್ರಪ್ಪ ನೀವೆಲ್ಲ. ನಿಮ್ಮನ್ನೆಲ್ಲ ಜನ ಫಾಲೋ ಮಾಡ್ತಾರೆ, ನಿಮ್ಮನ್ನೆಲ್ಲ ಫಾಲೋ ಮಾಡ್ಬೇಕಾ? ನಾನು ಈ ಕಿತ್ತೋಗಿರೋ 20,000 ರೂಪಾಯಿ ಮೊಬೈಲಲ್ಲಿ ಲಕ್ಷ ವ್ಯೂಸ್ ಆಗುತ್ತೆ. ನಿಮ್ಮ ಎಂಟೈರ್ ಎಲ್ಲಾ ಚಾನೆಲ್ ಸೇರಿದ್ರು ಕೂಡ ಅಷ್ಟು ವ್ಯೂಸ್ ಆಗಲ್ಲ. ಅಷ್ಟು ವ್ಯೂಸ್ ಈ ಕಿತ್ತೋಗಿರೋ ಮೊಬೈಲಲ್ಲಿ ಜನ ನನ್ನ ನೋಡ್ತಾರೆ. ಕಾರಣ ಯಾಕೆ ಅಂತಂದ್ರೆ ನಾನು ಸತ್ಯ ಮಾತಾಡ್ತೀನಿ, ಫ್ಯಾಕ್ಟ್ ಮಾತಾಡ್ತೀನಿ, ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ. ನನ್ನಲ್ಲಿ ಯಾವುದು ಕಲ್ಮಶ ಇಲ್ಲ. ಥ್ಯಾಂಕ್ ಯು.